ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ತಾ ಇದ್ದೀವಿ. ಏನು ಅಂತ ಹೇಳಿ ನೋಡಿದಾಗ ಮಹಿಳಾ ದಿನಾಚರಣೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಸ್ ಈ ಒಂದು ಮಹಿಳಾ ದಿನಾಚರಣೆ ಅಂತ ಹೇಳಿ ನೋಡಿದಾಗ ಮಹಿಳೆಯರು ಈ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಹೌದ್ರಿ, ರಾಜಕೀಯವಾಗಿ ಕೂಡ ಏನಾಗಬೇಕು, ಸಬಲೀಕರಣ ಹೊಂದುತ್ತಾ ಬರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಅವರ ಎಲ್ಲ ಒಂದು ಸಾಧನೆಗಳನ್ನು ಅವರು ಸ್ಮರಿಸುವಂಥ ಒಂದು ದಿನದ ನೆನಪಿಗಾಗಿ ಈ ಒಂದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಥೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಯಾವಾಗಿಂದ ಅಂಥೇಳಿ ನೋಡಿದಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು 1975ರಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ದೀವಿ. 1975ರಿಂದ ಆಚರಿಸುತ್ತಿದ್ದಾರೆ ಅಂತ ಹೇಳಿ ನೋಡ್ತೀವಿ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಶೇಷವಾಗಿ ಇವತ್ತು ನಮ್ಮ ಸಂತೋಷ್ ಲಾಡ್ ಸರ್ ಅವರು, ಹೌದ್ರಿ, ಕಲಘಟಗಿ ಕ್ಷೇತ್ರದ ಮಾಜಿ ಶಾಸಕರು ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಕಲಘಟಗಿ ಕ್ಷೇತ್ರದಲ್ಲಿರ್ತಕ್ಕಂತಹ ಕರೋನಾ ವಾರಿಯರ್ಸ್, ಹೌದ್ರಿ, ಕರೋನಾ ವಾರಿಯರ್ಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಆಶಾ ಕಾರ್ಯಕರ್ತರಿಗೆ 10,000 ಆಶಾ ಕಾರ್ಯಕರ್ತರಿಗೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲಿ ಅಂತ ಹೇಳಿ ನೋಡಿದ್ರೆ ಕಲಘಟಗಿ ಮತಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇದ್ದೀವಿ. ಎಸ್, ಯಾಕಂದರೆ ಈ ರೀತಿ ಅವರು ಮಾಡಿರುವಂಥ ಒಂದು ಕೆಲಸಕ್ಕೆ ಏನು ಮಾಡ್ತಾ ಬರಬೇಕು ಅಂತ ಹೇಳಿದಾಗ ಗೌರವ ನೀಡ್ತಾ ಬರತಕ್ಕಂಥದ್ದು ಬಹಳಷ್ಟು ಒಂದು ಒಳ್ಳೆಯದಾಗ್ತದೆ. ಯಾಕಂದರೆ ಈ ರೀತಿ ಗೌರವ ನೀಡ್ತಾ ಹೋಗೋದ್ರಿಂದ ಅವ್ರಿಗೂ ಕೂಡ ಇನ್ನಷ್ಟು ಕೆಲಸಗಳನ್ನು ಮಾಡುವ ಉತ್ಸಾಹದಲ್ಲಿ ಅವ್ರಿಗೆ ಮಗ್ನನಾಗುತ್ತಾರೆ ಅಂತ ಹೇಳಿ ಈ ರೀತಿ ನಮ್ಮ ಸಂತೋಷ್ ಲಾಡ್ ಸರ್ ಅವರು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಎಸ್, ಯಾರು ಕಲಘಟಗಿಯವರು ಇದ್ದೀರಿ ನೋಡ್ರಿ, ಅವರು ಇವತ್ತು 4 ಗಂಟೆಗೆ ಫಂಕ್ಷನ್ ಅದ, ಸಾಧ್ಯವಾದರೆ ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇವತ್ತಿನ ಒಂದು ಧ್ಯೇಯವಾಕ್ಯ ಏನಿದೆ ಅಂತ ಹೇಳಿ ನೋಡಿದಾಗ ಜೆಂಡರ್ ಈಕ್ವಾಲಿಟಿ ಟುಡೇ ಫಾರ್ ಅ ಸಸ್ಟೈನೇಬಲ್ ಟುಮಾರೋ ಅಂತ ಹೇಳ್ತಾ ಇದ್ದೀವಿ. ಸಸ್ಟೈನೇಬಲ್ ಟುಮಾರೋ ಅಂತ ಹೇಳ್ತಾ ಇದ್ದೀವಿ ಅಂದರೆ ಸುಸ್ಥಿರ ನಾಳೆಗಾಗಿ ಇಂದು ಏನಾಗ್ತದೆ ಅಂತ ನೋಡಿದಾಗ ಲಿಂಗ ಸಮಾನತೆ ಅಂತ ಹೇಳ್ತೀವಿ ನಾವು. ಹೌದ್ರಿ, ಇವತ್ತಿನ ಲಿಂಗ ಸಮಾನತೆ ನಾಳಿನ ಸುಸ್ಥಿರಗೆ ಏನಾಗುತ್ತದೆ, ಸಹಾಯವಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಈಕ್ವಾಲಿಟಿ ಇರ್ತಾ ಬರಬೇಕು. ಹೌದ್ರಿ, ಮಹಿಳೆಯರಿಗೂ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಸಮಾನತೆ ನೀಡ್ತಾ ಬರಬೇಕು. ಇಲ್ಲಿ ನೋಡ್ರಿ, ಎಷ್ಟೋ ನಮ್ಮ ಈ ಸಮಾಜದಲ್ಲಿ ಅಂತ ಹೇಳಿ ನೋಡಿದಾಗ ಈ ಮೊಬೈಲ್ ಸ್ಟೇಟಸ್ಗಳಲ್ಲಿ ಹೌದ್ರಿ ಹೆಣ್ಮಕ್ಳಿಗೆ ಸಿಗ್ತಕ್ಕಂತಹ ಮರ್ಯಾದೆ, ಹೌದ್ರಿ, ಬೀದಿಗಳಲ್ಲಿ, ಹೌದ್ರಿ, ರಸ್ತೆಯಲ್ಲಿ ತಿರುಗಾಡಬೇಕಾದ್ರೆ ಸಿಕ್ಕಿದ್ರೆ ಇವತ್ತು ಎಷ್ಟೋ ಒಂದು ಒಳ್ಳೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೀನಿ. ಎಸ್, ಅದು ಸಿಗ್ತಾ ಹೋಗ್ಬೇಕು. ಕೇವಲ ನಾವು ಮೊಬೈಲ್ ಸ್ಟೇಟಸ್ಗಳಲ್ಲಿ ಇಡೋದಷ್ಟೇ ಅಲ್ಲ, ಹೌದ್ರಿ, ಅಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಎಲ್ಲ ಒಂದು ವಿಧಾನದಲ್ಲಿ ಕೂಡ ನಾವು ಅವ್ರಿಗೆ ಏನು ಮಾಡ್ತಾ ಬರಬೇಕು ಅಂತ ಹೇಳಿದಾಗ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾ ಬರಬೇಕು. ಯಾಕೆಂದರೆ ಮಹಿಳೆ ಅಂತೇಳಿ ನೋಡಿದಾಗ ನಮ್ಮ ತಾಯಿ ಕೂಡ ಏನಾಗ್ತಾರೆ ಅಂತ ಹೇಳಿದ್ರೆ ಮಹಿಳೆ ಆಗ್ತಾರೆ ಅಂತ ಹೇಳ್ತಾ ಇದ್ದೀವಿ. ಆ ಒಂದು ಐಡಿಯಾ ಇರಬೇಕು ನಮ್ಮ, ಹೌದ್ರಿ, ಮೈಂಡಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಎಸ್, ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರನೇ, ನಿನ್ನೆ ಒಂದು ತರಗತಿಯಲ್ಲಿ ನಾವು ಕಂಕಾಲ ವ್ಯವಸ್ಥೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ. ಸ್ಕೆಲ್ಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಹೌದ್ರಿ, ಕಂಕಾಲ ವ್ಯವಸ್ಥೆ ಅಂತ ನೋಡಿದ್ದೀವಿ, ಸ್ಕೆಲ್ಟಲ್ ಸಿಸ್ಟಮ್. ಎಸ್, ಹಾಗಾದರೆ ಏನು ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡಿದ್ದೀವಿ. ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡಿದಾಗ ಅರೇಂಜ್ಮೆಂಟ್ಸ್ ಆಫ್ ಬೋನ್ಸ್ ಇನ್ ಹ್ಯೂಮನ್ ಬಾಡಿ ಇಸ್ ನೌನ್ ಆಸ್ ಸ್ಕೆಲ್ಟಲ್ ಸಿಸ್ಟಮ್ ಅಂತ ಹೇಳಿ ನೋಡಿದ್ದೀವಿ. ಹೌದ್ರಿ, ಅರೇಂಜ್ಮೆಂಟ್ಸ್ ಆಫ್ ಬೋನ್ಸ್ ಇನ್ ಹ್ಯೂಮನ್ ಬಾಡಿ ಈಸ್ ನೌನ್ ಆಸ್ ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ನೋಡಿದ್ದೀವಿ. ಎಸ್, ಈ ಒಂದು ಮೂಳೆಗಳ ಬಗ್ಗೆ ಬೇಸಿಕ್ ಐಡಿಯಾನ ನೋಡ್ತಾ ಬರ್ತಾ ಇದ್ದೀವಿ. ಮೂಳೆಗಳು ಅಂತ ಹೇಳಿ ನೋಡಿದಾಗ ಮೂಳೆಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತೇಳಿ ನೋಡಿದಾಗ ಆಸ್ಟಿಯೋಲಾಜಿ ಅಂತೇಳಿ ನೋಡಿದ್ದೀವಿ. ಆಸ್ಟಿಯೋಲಾಜಿ ಅಂತೇಳಿ ನೋಡಿದ್ದೀವಿ. ದೆನ್ ನೆಕ್ಸ್ಟ್ ಇದೇ ಒಂದು ಮೂಳೆಗಳ ರೋಗಗಳಿಗೆ, ಹೌದ್ರಿ, ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳ ಕುರಿತಾದ ಅಧ್ಯಯನವನ್ನು ಆರ್ಥೋಲಾಜಿ ಅಂತೇಳಿ ಕರೆದಿದ್ದೀವಿ. ಆರ್ಥೋಲಾಜಿ ಅಂತೇಳಿ ನೋಡಿದ್ದೀವಿ. ಅದೇ ರೀತಿ ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಒಂದು ರೋಗಗಳಿಗೆ ಚಿಕಿತ್ಸೆಯನ್ನು ನೀಡತಕ್ಕಂತಹ ಡಾಕ್ಟರ್ಗಳಿಗೆ ಏನಂತೇಳಿ ಕರಿತೀವಿ ಅಂತ ನೋಡಿದಾಗ ಆರ್ಥೋಪೆಡಿಕ್, ಹೌದ್ರಿ, ಆರ್ಥೋಪೆಡಿಕ್ ಸರ್ಜನ್ ಅಂತೇಳಿ ಕರಿತೀವಿ. ಆರ್ಥೋಪೆಡಿಕ್ ಸರ್ಜನ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ಗೊತ್ತಿರಬೇಕು, ಆರ್ಥೋಪೆಡಿಕ್ ಸರ್ಜನ್ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಮೂಳೆಗಳ ಬಗ್ಗೆ ಒಂದು ಬೇಸಿಕ್ ಐಡಿಯಾ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ಮೂಳೆಗಳು ಅಂಥೇಳಿ ನೋಡಿದಾಗ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 300+ ಅಂತೇಳಿ ಕೊಡ್ತೀವಿ. ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೀವಿ. ಹೌದ್ರಿ, ನ್ಯೂ ಬಾರ್ನ್ ಬೇಬಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ 300+ ಅಂತೇಳಿ ನೋಡಿದ್ದೀವಿ. ಹಾಗಾದರೆ ಅಡಲ್ಟ್ಸ್, ಹೌದ್ರಿ, ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 206 ಅಂತೇಳಿ ಕೊಡ್ತಾ ಇದ್ದೀವಿ.
ವಯಸ್ಕ ಮಾನವರಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು? 206. ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು? 300+ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಸಂಖ್ಯೆಯನ್ನು ನೋಡಿದೀವಿ. ಅದೇ ರೀತಿ ಮಾನವನ ದೇಹದಲ್ಲಿ ಮೂಳೆಗಳು ಅಂತ ಹೇಳಿ ನೋಡಿದಾಗ ಮಾನವನ ದೇಹದ ತೂಕದ ಎಷ್ಟು ಪ್ರತಿಶತಕ್ಕೆ ತೂಕವನ್ನು ಹೊಂದಿರುತ್ತವೆ ಅಂತ ಹೇಳಿ ನೋಡಿದಾಗ 15% ತೂಕವನ್ನು ಹೊಂದಿರುತ್ತವೆ. ಅಂದ್ರೆ ನಾನು ಪಾಯಿಂಟ್ ಕೊಟ್ಟಿದ್ದೆ, ಒಬ್ಬ ವ್ಯಕ್ತಿಯ ದೇಹದ ತೂಕ 100 kg ಎಂದು ತಿಳಿದರೆ ಅಲ್ಲಿ ಆ ವ್ಯಕ್ತಿಯ ದೇಹದಲ್ಲಿ ಮೂಳೆಗಳ ತೂಕ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ 15 kg ಅಂತೇಳಿ ಕೊಟ್ಟಿದ್ದೀವಿ. ಹೌದ್ರಿ, 15 kg ಅಂತ ನೋಡಿದ್ದೀವಿ. ಈ ರೀತಿ ಒಂದು ಪಾಯಿಂಟ್ ಅನ್ನು ನೋಡಿದ್ದೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಮೂಳೆಗಳು ಅಂತ ಹೇಳಿ ನೋಡಿದಾಗ ಮೂಳೆಗಳು ಯಾವುದಕ್ಕೆ ಸಹಾಯಕವಾಗಿವೆ? ಹೌದ್ರಿ, ಮೂಳೆಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಮಾನವನ ದೇಹಕ್ಕೆ ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತವೆ ಅಂತ ಹೇಳ್ತಾ ಇದ್ದೀವಿ. ಮೂಳೆಗಳು ಮಾನವನ ದೇಹಕ್ಕೆ ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತವೆ ಅಂತ ಹೇಳಿ ನೋಡಿದ್ದೀವಿ. ಈ ರೀತಿ ಒಂದು ಫಂಕ್ಷನ್ ಅಂತ ಹೇಳಿ ನೋಡಿದ್ದೀವಿ. ಅದೇ ರೀತಿ ಇನ್ನೊಂದು ಫಂಕ್ಷನ್ ಏನಪ್ಪಾ ಅಂತ ಹೇಳಿ ನೋಡಿದಾಗ ಈ ಮೂಳೆಗಳ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ರಕ್ತ ಕಣಗಳನ್ನ, ಹೌದ್ರಿ ಕಾರ್ಪಸಲ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ, ಅಥವಾ ಬ್ಲಡ್ ಸೆಲ್ಸ್ ಅನ್ನ, ರಕ್ತ ಕಣಗಳನ್ನ ಉತ್ಪಾದನೆ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತವೆ ಅಂತ ಹೇಳ್ತೀವಿ. ಇದೊಂದು ಮೇಜರ್ ಫಂಕ್ಷನ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಯಾವ್ದು? ಬೋನ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಮೂಳೆಗಳ ಅಸ್ಥಿಮಜ್ಜೆಯಲ್ಲಿ ರಕ್ತ ಕಣಗಳು ಏನಾಗುತ್ತವೆ? ಉತ್ಪಾದನೆಯಾಗುತ್ತವೆ ಅಂತೇಳಿ ಪಾಯಿಂಟ್ ಅನ್ನ ನೋಡ್ತಾ ಬರ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಮೂಳೆಗಳು ಅಂತ ಹೇಳಿ ನೋಡಿದಾಗ ಮೂಳೆಗಳಲ್ಲಿ ಕಂಡು ಬರುವ ಮೂಲ ವಸ್ತುಗಳು. ಹೌದ್ರಿ, ಮೂಳೆಗಳಲ್ಲಿ ಕಂಡು ಬರುವ ಮೂಲ ವಸ್ತುಗಳು ಅಂತೇಳಿ ನೋಡಿದಾಗ ಒಂದು ಕ್ಯಾಲ್ಸಿಯಂ ಅಂತೇಳಿ ನೋಡಿದೀವಿ, ಕ್ಯಾಲ್ಸಿಯಂ. ಇನ್ನೊಂದು ಫಾಸ್ಫರಸ್ ಅಂತ ಹೇಳಿ ನೋಡಿದ್ವಿ. ಹೌದ್ರಿ, ಇನ್ನೊಂದು ಫಾಸ್ಫರಸ್, ರಂಜಕ ಅಂತೇಳಿ ಕರಿತೀವಿ. ಮೂಳೆಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತೀವಿ. ಹಾಗಾದ್ರೆ ಮೂಳೆಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಮೂಲ ವಸ್ತು ಯಾವುದು ಅಂತೇಳಿ ಕೇಳಬಹುದು ಪ್ರಶ್ನೆ, ಅಥವಾ ಮೂಳೆಗಳ ಪ್ರಮುಖ ಘಟಕ ಯಾವುದು ಅಂತೇಳಿ ಪ್ರಶ್ನೆ ಕೇಳಬಹುದು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದಾಗ ಕ್ಯಾಲ್ಸಿಯಂ ಅಂತ ಹೇಳ್ತಾ ಇದ್ದೀವಿ. ಕಾರಣ ಕ್ಯಾಲ್ಸಿಯಂ ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ, 80% ಕಂಡು ಬರ್ತದ. ಅದಕ್ಕಾಗಿ ಒಂದು ಪ್ರಮುಖ ಘಟಕ ಅಂತ ಹೇಳಿ ನೋಡಿದೀವಿ. ಈ ಒಂದು ಕ್ಯಾಲ್ಸಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಮೂಳೆಗಳು ಬೆಳವಣಿಗೆಯಾಗಲು ಏನಾಗಿದೆ? ಸಹಾಯಕವಾಗಿದೆ. ಬೋನ್ಸ್ ಗ್ರೋತ್ ಅಂತ ಹೇಳಿ ಕೊಡುತ್ತೇವೆ. ಮೂಳೆಗಳು ಬೆಳವಣಿಗೆಯಾಗಲು ಸಹಾಯಕವಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು? ಕ್ಯಾಲ್ಸಿಯಂ ಅಂತ ಹೇಳಿ ನೋಡಿದ್ದೇವೆ. ಅದೇ ರೀತಿ ಫಾಸ್ಫರಸ್ ಅಂತ ಹೇಳಿ ನೋಡಿದಾಗ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ರೆ 20% ಕಂಡು ಬರ್ತದೆ. ಹೌದು, ಎಷ್ಟು ಪ್ರತಿಶತ ಕಂಡು ಬರುತ್ತದೆ? 20% ಕಂಡು ಬರುತ್ತದೆ. ಈ ಒಂದು ಫಾಸ್ಫರಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದ್ರೆ ಮೂಳೆಗಳು ಹೌದು ಸ್ಟ್ರಾಂಗ್ ಆಗಲು ಅಂತ ಹೇಳ್ತೇವೆ, ಮೂಳೆಗಳು ಗಟ್ಟಿಯಾಗಲು ಸಹಾಯಕವಾಗಿದೆ ಫಾಸ್ಫರಸ್. ಹಾಗಾದ್ರೆ ಮಾನವನ ದೇಹದಲ್ಲಿ ಮೂಳೆಗಳು ಕಂಡು ಬರುತ್ತವೆ. ಮೂಳೆಗಳಲ್ಲಿ ರಂಜಕ ಕಂಡು ಬರ್ತದ, ಒಂದು ಮೂಲ ವಸ್ತು. ಈ ಯಾವ ರಂಜಕ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಬಿಳಿ ರಂಜಕ ಅಂತ ಹೇಳಿದ್ವಿ ನಾವು. ಹೌದ್ರಿ, ಮಾನವನ ಮೂಳೆಗಳಲ್ಲಿ ಯಾವ ರಂಜಕ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ರೆ ಬಿಳಿ ರಂಜಕ ಅಂತ ಹೇಳಿ ನೋಡ್ತಾ ಬರ್ತಾ ಇದೀವಿ. ಈ ರೀತಿ ಒಂದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನು ನೋಡ್ತಾ ಬರ್ತಾ ಇದೀವಿ. ಅದೇ ರೀತಿ ಮೂಳೆಗಳು ರಾಸಾಯನಿಕವಾಗಿ ಮಾನವನ ದೇಹದಲ್ಲಿ ಯಾವ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಮೂಳೆಗಳು ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳ್ತೇವೆ. ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ. ಅಂದರೆ CA3PO4 ಟ್ರೈಸ್ ಅಂತ ಹೇಳ್ತೀವಿ ನಾವು. ಹೌದ್ರಿ, CA3PO4 ಟ್ರೈಸ್, CA3PO4 ಟ್ರೈಸ್ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದೀವಿ. ನೀವು ಸಾಮಾನ್ಯವಾಗಿ ನೋಡಿದಾಗ ಈ ಒಂದು ಮೂಳೆ ಅಂತೇಳಿ ಬಂದಾಗ ಇದನ್ನು ಒಂದು ಹಾರ್ಡೆಸ್ಟ್ ಟಿಶ್ಯೂ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಗಟ್ಟಿಯಾದ ಹಾರ್ಡೆಸ್ಟ್ ಟಿಶ್ಯೂ ಅಂತೇಳಿ ಕೊಡ್ತೀವಿ. ಮೂಳೆಗಳು ಅಂತೇಳಿ ನೋಡಿದಾಗ ಇದೊಂದು ಹಾರ್ಡೆಸ್ಟ್ ಟಿಶ್ಯೂ ಅಂತೇಳಿ ಕರಿತೀವಿ, ಒಂದು ಅಂಗಾಂಶವಾಗಿದೆ ಅಂತೇಳಿ ಕರಿತೀವಿ. ಹಾರ್ಡೆಸ್ಟ್ ಟಿಶ್ಯೂ ಆಗಿದೆ ಅಂದರೆ ಗಟ್ಟಿಯಾದ ಒಂದು ಅಂಗಾಂಶ ಅಂತೇಳಿ ಕೊಡ್ತಾ ಇದ್ದೀವಿ, ಗಟ್ಟಿಯಾದ ಒಂದು ಅಂಗಾಂಶ. ಈ ರೀತಿ ಮೂಳೆಗಳು ಗಟ್ಟಿಯಾಗಿರಲು ಕಾರಣವೇನು ಅಂತೇಳಿ ನೋಡಿದಾಗ ಫಾಸ್ಫರಸ್ ಅಂತೇಳಿ ಕೊಡ್ತಾ ಇದ್ದೀವಿ. ರಾಸಾಯನಿಕವಾಗಿ ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ
ಫಾಸ್ಫೇಟ್ ಅಂತ ಹೇಳಿ ಕೊಡ್ತೀವಿ, ಕ್ಯಾಲ್ಸಿಯಂ ಫಾಸ್ಫೇಟ್ ಕಾರಣ ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ಮೂಳೆಗಳು ಒಂದು ಹಾರ್ಡೆಸ್ಟ್ ಅಂಗಾಂಶವಾಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ, ಅಂದ್ರೆ ಗಟ್ಟಿಯಾದ ಒಂದು ಅಂಗಾಂಶವಾಗಿದೆ. ನಮಗೆ ಗೊತ್ತಿರಬೇಕು ಅಂಗಾಂಶ ಅಂದ್ರೆ ಏನು, ದ ಗ್ರೂಪ್ ಆಫ್ ಸೆಲ್ಸ್ ದಟ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಹೇಳಿ ಕರಿತೀವಿ ನಾವು, ಹೌದ್ರಿ. ಅಂದ್ರೆ ಜೀವಕೋಶಗಳ ಸಮೂಹವನ್ನೇ ಏನೆಂದು ಕರೆಯುತ್ತೇವೆ, ಅಂಗಾಂಶ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಈ ಒಂದು ಮೂಳೆಗಳನ್ನ ಏನಂತ ಹೇಳ್ತಾ ಇದೀವಿ ಅಂತ ಹೇಳಿ ನೋಡಿದ್ರೆ ಒಂದು ಹಾರ್ಡೆಸ್ಟ್ ಟಿಶ್ಯೂ ಅಂತ ಹೇಳಿ ಕರಿತಾ ಇದೀವಿ, ಇದು ಅಂಗಾಂಶವಾಗಿದೆ. ಹಾಗಾದ್ರೆ ಈ ಜೀವಕೋಶಗಳು ಯಾವ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಈ ಒಂದು ಮೂಳೆಗಳಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳು ಅಂತ ಹೇಳಿ ನೋಡಿದ್ರೆ ಜೀವಕೋಶಗಳು ಆಸ್ಟಿಯೋಸೈಟ್ಸ್ ಅಂತ ಹೇಳ್ತೀವಿ ನಾವು, ಹೌದ್ರಿ. ಜೀವಕೋಶಗಳು ಯಾವ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಆಸ್ಟಿಯೋಸೈಟ್ಸ್ ಅಂತಕ್ಕಂತಹ ಜೀವಕೋಶಗಳು ಕಂಡು ಬರುತ್ತವೆ. ಆಸ್ಟಿಯೋ ರೆಫರ್ಸ್ ಟು ಬೋನ್ ಅಂತೇಳಿ ಕರಿತೀವಿ, ಸೈಟ್ ರೆಫರ್ಸ್ ಟು ಶೆಲ್ ಅಂತೇಳಿ ಕರಿತಾ ಇದೀವಿ, ಅಂದ್ರೆ ಮೂಳೆಗಳ ಒಂದು ಜೀವಕೋಶಗಳು ಅಂತೇಳಿ ಕರಿತೀವಿ. ಈ ರೀತಿ ಮೂಳೆಗಳಲ್ಲಿ ಕಂಡು ಬರ್ತಕ್ಕಂತಹ ಜೀವಕೋಶಗಳು ಆಸ್ಟಿಯೋಸೈಟ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ಜೀವಕೋಶಗಳು ಕಂಡು ಬರುತ್ತವೆ ಆಸ್ಟಿಯೋಕ್ಲಾಟ್ಸ್ ಅಂತ ಹೇಳಿ, ಹೌದ್ರಿ, ಆಸ್ಟಿಯೋಕ್ಲಾಸ್ಟ್ ಅಂತ ಹೇಳಿ, ಹೌದ್ರಿ. ಈ ರೀತಿ ಜೀವಕೋಶಗಳು ಎಲ್ಲಿ ಕಂಡು ಬರುತ್ತವೆ, ಮೂಳೆಗಳಲ್ಲಿ ಕಂಡು ಬರುತ್ತವೆ. ಅದಕ್ಕಾಗಿ ಮೂಳೆ ಅಂತೇಳಿ ಬಂದಾಗ ಇದೊಂದು ನಾವು ಏನಂತ ಹೇಳ್ತೀವಿ, ಹಾರ್ಡೆಸ್ಟ್ ಟಿಶ್ಯೂ ಅಂತೇಳಿ ಕರಿತಾ ಇದೀವಿ. ಟಿಶ್ಯೂ ಅಂದ್ರೆ ಅಂಗಾಂಶ, ಅಂದ್ರೆ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾ ಇದೀವಿ. ಗ್ರೂಪ್ ಆಫ್ ಹೌದ್ರಿ ಸೆಲ್ಸ್ ಅಂತ ಕರಿತಾ ಇದೀವಿ. ಈ ರೀತಿ ಆಸ್ಟಿಯೋಸೈಟ್ಸ್ ಮತ್ತು ಆಸ್ಟಿಯೋಕ್ಲಾಸ್ಟ್ ಅಂತಕ್ಕಂತಹ ಜೀವಕೋಶಗಳು ಎಲ್ಲಿ ಕಂಡು ಬರುತ್ತವೆ, ಮೂಳೆಗಳಲ್ಲಿ ಕಂಡು ಬರುತ್ತವೆ ಅಂತ ನೋಡಿದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಮೂಳೆಗಳಲ್ಲಿ ವಿಧಗಳು ಅಂತ ಹೇಳಿ ನೋಡ್ತೀವಿ, ಹೌದ್ರಿ. ಟೈಪ್ಸ್ ಆಫ್ ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ, ಟೈಪ್ಸ್ ಅಂತ ಹೇಳಿ ನೋಡಿದ್ದೀವಿ. ಮೂಳೆಗಳ ವಿಧಗಳು, ಟೈಪ್ಸ್ ಆಫ್ ಬೋನ್ಸ್. ಮೂಳೆಗಳ ವಿಧಗಳು ಅಂತ ಹೇಳಿ ನೋಡಿದಾಗ ಒಂದು ಎಕ್ಸಿಯಲ್ ಅಂತ ಹೇಳಿ ನೋಡಿದ್ದೀವಿ, ಎಕ್ಸಿಯಲ್ ಬೋನ್. ಅದೇ ರೀತಿ ಅಪೆಂಡಿಕ್ಯುಲರ್ ಬೋನ್ ಅಂತ ಹೇಳಿ ನೋಡಿದ್ದೀವಿ, ಅಪೆಂಡಿಕ್ಯುಲರ್ ಬೋನ್. ಎಕ್ಸಿಯಲ್ ಬೋನ್ ಅಂತ ಹೇಳಿ ನೋಡಿದಾಗ ಕನ್ನಡದಲ್ಲಿ ಇದನ್ನ ಅಸ್ಥಿ, ಹೌದ್ರಿ, ಅಸ್ಥಿ ಪಂಜರ ಅಂತೇಳಿ ಕರಿತಾ ಇದೀವಿ, ಅಂದರೆ ಅಕ್ಷೀಯ ಅಂತೇಳಿ ಕರಿತೀವಿ, ಅಕ್ಷೀಯ ಅಸ್ಥಿ ಪಂಜರ ಅಂತೇಳಿ ಕರಿತೀವಿ. ಇದನ್ನ ಅಪೆಂಡಿಕ್ಯುಲರ್ ಬೋನ್ ಅಂತೇಳಿ ನೋಡಿದಾಗ ಇದನ್ನ ಏನಂತ ಹೇಳ್ತೀವಿ, ಅನುಬಂಧ ಅಂತ ಹೇಳಿ ಕರಿತೀವಿ, ಅಥವಾ ಅನುಬಂಧಿತ ಮೂಳೆಗಳು ಅಂತೇಳಿ ಕರಿತೀವಿ. ಅಪೆಂಡಿಕ್ಯುಲರ್ ಬೋನ್ಸ್ ಅಂಡ್ ಎಕ್ಸಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಮಾನವನ ಅಂತೇಳಿ ನೋಡಿದಾಗ ಈ ಒಂದು ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 206 ಅಂತೇಳಿ ಕೊಡ್ತಾ ಇದ್ದೀವಿ. ಈ 206ರಲ್ಲಿ ನಾವು ಎಕ್ಸಿಯಲ್ ಬೋನ್ಸ್ ಎಷ್ಟು ಕಂಡು ಬರುತ್ತವೆ ಅಂತೇಳಿ ನೋಡಿದಾಗ 80 ಎಕ್ಸಿಯಲ್ ಬೋನ್ಸ್ ಕಂಡು ಬರುತ್ತವೆ, ಹೌದು. ಅಕ್ಷೀಯ ಮೂಳೆಗಳ ಸಂಖ್ಯೆ ಎಷ್ಟು, 80. ಅನುಬಂಧಿತ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 206 - 80 ಮಾಡಿದಾಗ ಬರುವಂಥ ಉತ್ತರ ಎಷ್ಟು, 126 ಅಂತ ಹೇಳ್ತಾ ಇದ್ದೀವಿ. 126 ಮೂಳೆಗಳು ಅನುಬಂಧಿತ ಮೂಳೆಗಳು ಅಂತ ಹೇಳ್ತೀವಿ, 80 ಮೂಳೆಗಳು ಅಕ್ಷೀಯ ಮೂಳೆಗಳು ಅಂತೇಳಿ ಕರಿತಾ ಇದ್ದೀವಿ. ಈ ರೀತಿ ನಾವು ಟೈಪ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ತೀವಿ ಮೂಳೆಗಳಲ್ಲಿ ಅಂತ ಹೇಳಿ ನೋಡಿದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಈ ಒಂದು ಎಕ್ಸಿಯಲ್ ಬೋನ್ಸ್ ಅಲ್ಲಿ ಅಂತ ಹೇಳಿ ನೋಡಿದಾಗ ಎಕ್ಸಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿದೆ ನೋಡ್ರಿ, ಎಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಸ್ಕಲ್ ಅಂತ ಹೇಳಿ ನೋಡಿದೀವಿ, ಹೌದ್ರಿ. ಸ್ಕಲ್ ತಲೆ ಬುರುಡೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಆಮೇಲೆ ವರ್ಟಿಬ್ರಲ್ ಕಾಲ್ಮ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಕಶೇರುಕ ಸ್ತಂಭ ಅಂತ ಹೇಳಿ ಕರಿತೀವಿ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಕಶೇರುಕ ಸ್ತಂಭ ಅಂತ ಹೇಳಿದೀವಿ. ಅದೇ ರೀತಿ ಥಾರಿಕ್ ಕೇಜ್ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಅಂದ್ರೆ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಥಾರಿಕ್ ಕೇಜ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಅದೇ ರೀತಿ ಲೆರಿಂಗಿಯಲ್ ಸ್ಕೆಲ್ಟನ್ ಅಂತೇಳಿ ಕೊಡ್ತಾ ಇದ್ದೀವಿ, ಅಂದರೆ ಈ ಒಂದು ಕುತ್ತಿಗೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಎಕ್ಸಿಯಲ್ ಸ್ಕೆಲ್ಟಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲದ ನೋಡಿ, ಹೌದ್ರಿ, ಸ್ವಲ್ಪ ಡೈಗ್ರಾಮ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಎಕ್ಸಿಯಲ್ ಅಂತೇಳಿ ನೋಡಿದಾಗ ಇಲ್ಲಿಂದ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಕಂಡು ಬರ್ತದೆ. ಇದನ್ನ ಎಕ್ಸಿಯಲ್ ಸ್ಕೆಲ್ಟನ್ ಅಂತೇಳಿ ಕರಿತಾ ಇದ್ದೀವಿ. ಎಕ್ಸಿಯಲ್ ಸ್ಕೆಲ್ಟನ್ ಅಲ್ಲಿ ನಾವು ಸ್ಕಲ್ ಅಂತೇಳಿ ನೋಡಿದೀವಿ, ವರ್ಟಿಬ್ರಲ್ ಕಾಲಮ್ ಅಂತೇಳಿ ನೋಡ್ತಾ ಇದೀವಿ, ಥಾರಿಕ್, ಹೌದ್ರಿ, ಕೇಜ್ ಅಂತೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಥ್ರಾಟ್ ಒಂದು ಬೋನ್ ಅಂತ ಹೇಳಿ ಕೊಡ್ತೀವಿ, ಥ್ರಾಟ್ ಬೋನ್ ಅಂತ ಹೇಳ್ಬೋದು ಇದನ್ನ, ಹೌದ್ರಿ. ಎಸ್, ಹಾಗಾದ್ರೆ ಈ ಒಂದು ಸ್ಕಲ್ ಅಂತ ಹೇಳಿದಾಗ ತಲೆ ಬುರುಡೆಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳಿ ನೋಡಿದರೆ, ತಲೆ ಬುರುಡೆಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಒಟ್ಟು ಎಷ್ಟು ಅಂತೇಳಿ ನೋಡಿದ್ರೆ
29 ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೌದ್ರಿ, ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 29 ಅಂತ ಹೇಳಿ ನೋಡಿದ್ವಿ. ಈ ಒಂದು 29 ಮೂಳೆಗಳಲ್ಲಿ ಕ್ರೇನಿಯಂ ಅಂತೇಳಿ ಬರ್ತದ. ಸ್ಕಲ್ ಅಂತೇಳಿ ಬಂದಾಗ ಕ್ರೇನಿಯಂ ಕವಚ ಅಂತ ಹೇಳಿ ನೋಡ್ತೀವಿ. ಈ ಒಂದು ಕ್ರೇನಿಯಂ ಅಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? 8. ಅದೇ ರೀತಿ ಪೇಶಿಯಲ್ ಬೋನ್ಸ್ ಅಂತ ಹೇಳ್ತೀವಿ. ಪೇಶಿಯಲ್ ಬೋನ್ಸ್ ಮುಖದ ಭಾಗದಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 14. ಪೇಶಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಕ್ರೇನಿಯಂ 8, ಪೇಶಿಯಲ್ ಬೋನ್ಸ್ 14 ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇಯರ್ ಬೋನ್ ಅಂತೇಳಿ ಕೊಡ್ತೀವಿ. ಇಯರ್ ಬೋನ್ಸ್ ಅಂತೇಳಿ ನೋಡ್ತಾ ಇದ್ದೀವಿ, ಅಂದರೆ ಕಿವಿಯಲ್ಲಿ ಕಂಡುಬರುವ ಮೂಳೆಗಳು, ಇವುಗಳ ಸಂಖ್ಯೆ 6 ಅಂತೇಳಿ ಕೊಡ್ತಾ ಇದ್ದೀವಿ. ಅಂದರೆ ಒಂದು ಕಿವಿಯಲ್ಲಿ 3 ಕಂಡು ಬರುತ್ತವೆ, ಮತ್ತೊಂದು ಕಿವಿಯಲ್ಲಿ 3, ಒಟ್ಟು ಸಂಖ್ಯೆ ಎಷ್ಟು? 6 ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಒಂದು ಥ್ರಾಟ್, ಹೌದ್ರಿ, ಥ್ರಾಟ್ ಬೋನ್ ಅಂತೇಳಿ ಕರಿತೀವಿ. ಥ್ರಾಟ್ ಬೋನ್ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 1 ಅಂತೇಳಿ ನೋಡಿದೀವಿ. ಈ ರೀತಿ ನೋಡ್ರಿ, 8 + 14 22, 22 + 6 28, 28 + 1 ಎಷ್ಟು? 29 ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ತಲೆಬುರುಡೆಯಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 29 ಅಂತೇಳಿ ಕೊಡ್ತಾ ಇದ್ದೀವಿ. 29 ಮೂಳೆಗಳು ಕಂಡು ಬರುತ್ತವೆ. ಎಸ್, ಹಾಗಾದ್ರೆ 80ರಲ್ಲಿ 29 ಆಯಿತು. ರಿಮೈನಿಂಗ್ ಮತ್ತೆ ಎಲ್ಲಿ ಎಷ್ಟು ಕಂಡು ಬರ್ತಾವ ಅಂತ ಹೇಳಿ ನೋಡ್ರಿ. ಈ ಒಂದು ಎದೆಯ ಭಾಗ ಅಂತೇಳಿ ಕೊಡ್ತೀವಿ ನಾವು, ಹೌದ್ರಿ, ಥಾರಿಕ್ ಕೇಜ್ ಅಂತೇಳಿ ಕೊಡ್ತಾ ಇದ್ದೀವಿ. ಥಾರ್ಸಿಕ್ ಕೇಜ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಈ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ ಒಟ್ಟು 25 ಮೂಳೆಗಳು ಕಂಡು ಬರುತ್ತವೆ. ಹೌದ್ರಿ, ಅಂದರೆ 24 ರಿಬ್ ಕೇಜಸ್ ಕಂಡು ಬರುತ್ತವೆ. 24 ರಿಬ್ ಕೇಜಸ್ ಅಂದರೆ ಈ ರೀತಿ ಈ ಕಡೆ ಕಂಡು ಬರ್ತವೆ ನೋಡಿ. ಹೌದ್ರಿ, ರಿಬ್ ಕೇಜಸ್ ಅಂತೇಳಿ ಕೊಡ್ತಾ ಇದ್ದೀವಿ. 12 ಜೊತೆ ರಿಬ್ ಕೇಜಸ್ ಕಂಡು ಬರ್ತವೆ ಅಂತ ಹೇಳಿ ನೋಡ್ತಾ ಇದೀವಿ. ಅಂದ್ರೆ ಪೆಕ್ಕೆಲುಬುಗಳು ಅಂತ ಕರಿತೀವಿ ನಾವು. ಹೌದ್ರಿ, ಕನ್ನಡದಲ್ಲಿ ಏನಂತೇಳಿ ಕರಿತೀವಿ? ಪೆಕ್ಕೆಲುಬುಗಳ ಸಂಖ್ಯೆ 24. ಆಮೇಲೆ ಎದೆಯ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಕಂಡು ಬರ್ತದ. ಹೌದ್ರಿ, ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 25 ಅಂತೇಳಿ ಕೊಡ್ತಾ ಇದೀವಿ. 29 ಪ್ಲಸ್, ಹೌದ್ರಿ, ಈ ಒಂದು ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 25 ಅಂತ ಹೇಳಿ ನೋಡ್ತಾ ಇದೀವಿ. ಅದೇ ರೀತಿ ಈ ಒಂದು ಬೆನ್ನು ಮೂಳೆ ಅಂತೇಳಿ ಕರಿತೀವಿ, ವರ್ಟಿಬ್ರಲ್ ಕಾಲಮ್. ಹೌದ್ರಿ, ಕಶೇರುಕ ಸ್ತಂಭ ಅಂತೇಳಿ ಕರಿತಾ ಇದೀವಿ. ಈ ಒಂದು ಕಶೇರುಕ ಸ್ತಂಭದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂತೇಳಿ ನೋಡಿದಾಗ 26 ಅಂತ ಹೇಳ್ತೀವಿ ನಾವು. ಹೌದ್ರಿ, ಎಷ್ಟು ಕಂಡು ಬರುತ್ತವೆ? 26 ಅಂತ ಹೇಳ್ತಾ ಇದೀವಿ. 26. ಎಸ್, ಹಾಗಾದ್ರೆ ಎಷ್ಟು ಬರ್ತದೆ ನೋಡ್ರಿ? 9 + 5 14, 14 + 6 20, 2 + 2 4, 4 + 2 6, 6 + 2 8. ಈ ರೀತಿ ಈ ಒಂದು ಆಕ್ಸಿಯಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಒಟ್ಟು 80 ಮೂಳೆಗಳು ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಒಟ್ಟು 80 ಮೂಳೆಗಳು ಕಂಡು ಬರುತ್ತವೆ. ಈ ರೀತಿ ಅಕ್ಷೀಯ ಮೂಳೆಗಳ ಸಂಖ್ಯೆ ಅಂತ ಹೇಳಿ ನೋಡಿದೀವಿ. ಅಕ್ಷೀಯ ಮೂಳೆಗಳಲ್ಲಿ ಸ್ಕಲ್ ಅಂತ ಹೇಳಿ ನೋಡ್ತಾ ಇದೀವಿ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ನೋಡಿದೀವಿ, ಥಾರ್ಸಿಕ್ ಕೇಜ್ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಒಂದು ಥ್ರಾಟ್ ಬೋನ್ ಅಂತ ಹೇಳಿ ಕೊಡ್ತೀವಿ. ಐಡಿಯಾ ಇರಬೇಕು. ಎಸ್, ಹಾಗಾದ್ರೆ ಆ ಒಂದು ಸ್ಕಲ್ ಅಲ್ಲಿ ಇರ್ತಕ್ಕಂತಹ ಕ್ರೇನಿಯಂ, ಹೌದ್ರಿ, ಈ ಒಂದು ಕ್ರೇನಿಯಂ ಮೂಳೆಗಳು ಯಾವ ಅಂತ ಹೇಳಿ ನೋಡೋಣ. ಎಸ್, ಇಲ್ಲಿದೆ ನೋಡ್ರಿ. ಒಟ್ಟು ಕ್ರೇನಿಯಂ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 8 ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಕ್ರೇನಿಯಲ್ ಬೋನ್ಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ಒಂದು ಕ್ರೇನಿಯಂ ಭಾಗದಲ್ಲಿ ಫ್ರಂಟಲ್ ಅಂತ ಹೇಳಿ ಒಂದು ಬೋನ್ ಕಂಡು ಬರ್ತದೆ. ಹೌದ್ರಿ, ಈ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಪಿಕ್ಚರ್ ಅದ ನೋಡ್ರಿ, ಕರೆಕ್ಟ್ ಆಗಿ ಈ ಭಾಗದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕಂಡು ಬರ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಇದನ್ನ ಏನಂತ ಹೇಳ್ತೀವಿ ನೋಡಿದ್ರೆ ಫ್ರಂಟಲ್ ಬೋನ್ ಅಂತ ಹೇಳಿ ಕರಿತಾ ಇದೀವಿ. ಫ್ರಂಟಲ್ ಬೋನ್. ದೆನ್ ನೆಕ್ಸ್ಟ್ ಒನ್, ಇದರ ಹಿಂದ್ಗಡೆ ಕಂಡು ಬರ್ತಕ್ಕಂಥದನ್ನ ಪೆರೈಟಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಹೌದ್ರಿ, ಒಟ್ಟು ಪೆರೈಟಲ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 2 ಅಂತ ಹೇಳಿ ಕೊಡ್ತಾ ಇದೀವಿ. 2 ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ನೋಡ್ರಿ, ಈ ಒಂದು ಪೆರೈಟಲ್ ಕೆಳಗಡೆ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳಿ ನೋಡಿದಾಗ ಕಂಪ್ಲೀಟ್ ಆಗಿ ಹೌದ್ರಿ ಕೆಳಗಡೆ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಆಸಿಪಿಟಲ್ ಅಂತ ಹೇಳಿ ಕರಿತೀವಿ ನಾವು. ಹೌದ್ರಿ, ಆಸಿಪಿಟಲ್ ಬೋನ್ ಸಂಖ್ಯೆ ಎಷ್ಟು? 1. ಪೆರೈಟಲ್ ಬೋನ್ ಸಂಖ್ಯೆ ಎಷ್ಟು? 2 ಅಂತ ಹೇಳಿ ಕೊಡ್ತಾ ಇದೀವಿ. ಫ್ರಂಟಲ್ ಬೋನ್ ಸಂಖ್ಯೆ ಎಷ್ಟು? 1 ಅಂತ ಹೇಳಿ ಕೊಡ್ತಾ ಇದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಈ ಒಂದು ಫ್ರಂಟಲ್ ಕೆಳಗಡೆ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳಿ ನೋಡಿದಾಗ ಸ್ಪಿನಾಯ್ಡ್ ಅಂತ ಹೇಳಿ ಕರಿತೀವಿ ನಾವು. ಹೌದ್ರಿ, ಮೂಳೆ ಯಾವುದು ಅಂತ ಹೇಳಿ ನೋಡಿದಾಗ ಸ್ಪಿನಾಯ್ಡ್ ಬೋನ್ ಅಂತ ಹೇಳಿ ಕರಿತಾ ಇದೀವಿ. ಈ ಒಂದು ಸ್ಪಿನಾಯ್ಡ್ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 1 ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿದೆ ನೋಡ್ರಿ. ಹೌದ್ರಿ, ಈ ಕಲರ್ ಅಲ್ಲಿ ಕಂಡು ಬರ್ತಾ ಇದೆ, ಸ್ಪಿನಾಯ್ಡ್ ಅಂತ ಹೇಳಿ ಕರಿತಾ ಇದೀವಿ. ದೆನ್ ನೆಕ್ಸ್ಟ್ ಒನ್ ನೋಡ್ರಿ, ಎಟ್ಮಾಯ್ಡ್ ಅಂತ ಹೇಳಿ ಕಂಡು ಬರ್ತಾ ಇದೆ. ಎಟ್ಮಾಯ್ಡ್ ಅಂತಕ್ಕಂಥ ಒಂದು
ಬೋನ್ ಕಂಡು ಬರ್ತಾ ಇದೆ ಅಂತ ಹೇಳಿ ನೋಡಿದೀವಿ. ಎಲ್ಲಿ ಅಂತೇಳಿ ನೋಡಿದಾಗ ಇದು ಕ್ರೇನಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದೀವಿ. ಈ ಒಂದು ಕ್ರೇನಿಯಂ ಕವಚ ಅಂತೇಳಿ ನೋಡಿದಾಗ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿ ನೋಡಿದ್ರೆ ಮೆದುಳನ್ನ ರಕ್ಷಿಸುವ ಮೂಳೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಹೌದ್ರಿ, ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂತ ಕೇಳಿದರೆ ಕ್ರೇನಿಯಲ್ ಬೋನ್ ಅಂತೇಳಿ ಕೊಡ್ತಾ ಇದ್ದೀವಿ. ಕ್ರೇನಿಯಲ್ ಬೋನ್ ಆರ್ ಕ್ರೇನಿಯಂ ಕವಚ ಅಂತೇಳಿ ಕೊಟ್ಟಿರ್ತಾನ, ನೆನಪಿಟ್ಕೋಬೇಕು. ಈ ರೀತಿ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ಮೆದುಳನ್ನ ರಕ್ಷಿಸುತ್ತದೆ ಅಂತೇಳಿ ಕರಿತಾ ಇದ್ದೀವಿ. ಮೆದುಳನ್ನ ರಕ್ಷಿಸುತ್ತದೆ ಅಂದರೆ ಬಹಳಷ್ಟು ಅವ್ರಿಗೆ ಸಾಫ್ಟ್ ಆಗಿರ್ತಕ್ಕಂಥ ಒಂದು ಬ್ರೈನ್ ಇರ್ತದೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಒಂದು ರಕ್ಷಣೆ ಕೊಡುವಂಥ ಒಂದು ಮೂಳೆ ಯಾವುದಪ್ಪ ಅಂತೇಳಿ ನೋಡಿದಾಗ ಕ್ರೇನಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅವುಗಳ ಸಂಖ್ಯೆ ಒಟ್ಟು 8 ಅಂತೇಳಿ ಕೊಡ್ತಾ ಇದ್ದೀವಿ. ಫ್ರಂಟಲ್ 1, ಆಮೇಲೆ ಫೆರಟಲ್ 2, ಒಟ್ಟು 3 ಆಯಿತು. ಆಮೇಲೆ ಆಸಿಪಿಟಲ್ ಅಂತೇಳಿ ಕೊಡ್ತಾ ಇದ್ದೀವಿ 4, ಅದೇ ರೀತಿ ಎಟ್ಮೈಡ್ ಅಂತೇಳಿ ಕೊಡ್ತೀವಿ 5, ಸ್ಪಿನಾಯ್ಡ್ ಅಂತೇಳಿ ಕೊಡ್ತಾ ಇದ್ದೀವಿ 6 ಅಂತೇಳಿ ನೋಡಿದೀವಿ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಯಾವ ಬೋನ್ ಅಂತ ಹೇಳಿದಾಗ ಕ್ರೇನಿಯಂ ಅಲ್ಲಿ ಕಂಡು ಬರುತ್ತದೆ ಟೆಂಪ್ರಲ್ ಬೋನ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಟೆಂಪ್ರಲ್ ಬೋನ್ ಅಂತೇಳಿ ಕರಿತಾ ಇದೀವಿ. ಅಂದರೆ ಈ ಸಾಮಾನ್ಯವಾಗಿ ನಾವು ಈ ರೀತಿ ನೋಡಿ ಮೆಲುಕು ಅಂತ ಹೇಳ್ತೀವಿ ಗೊತ್ತ್ರಿ. ಹೌದ್ರಿ, ಮೆಲುಕು ಅಂತ ಹೇಳ್ತಾ ಇದಿಲ್ಲ, ಈ ಭಾಗದಲ್ಲಿ ಕಂಡು ಬರುತ್ತದೆ ಟೆಂಪ್ರಲ್ ಬೋನ್ ಅಂತೇಳಿ ಕೊಡ್ತಾ ಇದೀವಿ. ಒಟ್ಟು 2 ಸೈಡಿಗೆ ಇರ್ತದೆ, ಈ ಕಡೆ ಒಂದು ಸೈಡಿಗೆ ಇರ್ತದೆ, ಈ ಕಡೆ ಒಂದು ಸೈಡಿಗೆ ಇರ್ತದೆ. ಈ ರೀತಿ ಟೆಂಪ್ರಲ್ ಬೋನ್ಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ ಒಟ್ಟು 2 ಅಂತೇಳಿ ಕೊಡ್ತಾ ಇದೀವಿ. 6 + 2 ಒಟ್ಟು ಸಂಖ್ಯೆ ಎಷ್ಟು 8 ಅಂತೇಳಿ ನೋಡಿದೀವಿ. ಈ ರೀತಿ ಕ್ರೇನಿಯಲ್ ಬೋನ್ಸ್ ಅಂತೇಳಿ ನೋಡಿದ್ವಿ ನಾವು. ಹೌದ್ರಿ, ಐಡಿಯಾ ಬಂದದ. ಈ ಪಿಕ್ಚರನ್ನು ಸರಿಯಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಫೇಶಿಯಲ್ ಬೋನ್ಸ್ ಅಂತೇಳಿ ಕರಿತಾ ಇದೀವಿ. ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ, ಹೌದ್ರಿ, ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೂಳೆಗಳು ಅಂತೇಳಿ ಕರಿತಾ ಇದೀವಿ. ಮುಖದ ಭಾಗದಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ ಒಟ್ಟು ಎಷ್ಟು 14 ಅಂತೇಳಿ ಕರಿತಾ ಇದೀವಿ. 14. ಇಲ್ಲಿ ನೋಡ್ರಿ, ಈ ಒಂದು ಮುಖದ ಭಾಗ ಅಂತ ಹೇಳಿ ನೋಡಿದಾಗ ಈ ಒಂದು ಮೇಲ್ದವಡೆಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳಿ ನೋಡಿದರೆ, ಮೇಲ್ದವಡೆಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತೇಳಿ ನೋಡಿದ್ರೆ ಮ್ಯಾಕ್ಸಿಲ್ಲಾ ಅಂತ ಕರಿತೀವಿ ನಾವು. ಹೌದ್ರಿ, ಮ್ಯಾಕ್ಸಿಲ್ಲಾ ಅಂತೇಳಿ ಕರಿತಾ ಇದೀವಿ. ಈ ರೀತಿ ಮೇಲ್ದವಡೆಯಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದೀವಿ. ಮ್ಯಾಕ್ಸಿಲ್ಲಾ ಬೋನ್ಸ್ ಅಂತೇಳಿ ಕರಿತೀವಿ. ಒಟ್ಟು ಅವುಗಳ ಸಂಖ್ಯೆ ಎಷ್ಟು 2 ಅಂತೇಳಿ ನೋಡಿದೀವಿ. ಅದೇ ರೀತಿ ನೋಡ್ರಿ, ಈ ಒಂದು ಕೆಳದವಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಹೆಸರು ಏನಂತೇಳಿ ನೋಡಿದಾಗ ಮ್ಯಾಂಡಿಬಲ್ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಆಗ್ತದ. ಅವ್ರಿಗೆ ಕೆಳದವಡೆಯ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು ಅಂತೇಳಿ ನೋಡಿದಾಗ ಮ್ಯಾಂಡಿಬಲ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಈ ಮೂಳೆ ಹೆಸರು ಏನಂತೇಳಿ ಕರಿತೀವಿ ಮ್ಯಾಂಡಿಬಲ್ ಅಂತೇಳಿ ಕರಿತಾ ಇದೀವಿ. ನೋಡ್ರಿ, ಪ್ರಶ್ನೆ ಯಾವ ರೀತಿ ಕೇಳ್ತಾನ, ಈ ಮ್ಯಾಂಡಿಬಲ್ ಆಧಾರದ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ತಾನ ಅಂತ ಹೇಳಿ ನೋಡಿದಾಗ ಈ ಒಂದು ತಲೆಯ ಭಾಗದಲ್ಲಿ, ಹೌದ್ರಿ, ತಲೆ ಬುರುಡೆಯ ಭಾಗದಲ್ಲಿ ಚಲಿಸುವ ಏಕೈಕ ಮೂಳೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಹೌದ್ರಿ, ತಲೆಯ ಬುರುಡೆಯ ಭಾಗದಲ್ಲಿ ಚಲಿಸುವ ಏಕೈಕ ಮೂಳೆ ಯಾವುದಪ್ಪ ಅಂತೇಳಿ ನೋಡಿದಾಗ ಅದು ಕೆಳದವಡೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮ್ಯಾಂಡಿಬಲ್ ಅಂತೇಳಿ ಕರಿತಾರೆ. ನೋಡ್ರಿ, ಇದು ಮೂವ್ಮೆಂಟ್ ಆಗ್ತದಲ್ಲ ಕೆಳದವಡೆದು. ಹೌದ್ರಿ, ಮೂವ್ಮೆಂಟ್ ಆಗ್ತಾ ಬರ್ತದ. ಅದಕ್ಕಾಗಿ ಇದನ್ನ ಏನಂತೇಳಿ ಕರಿತಾ ಇದೀವಿ, ಚಲಿಸುವ ಮೂಳೆ ಅಂತೇಳಿ ಕರಿತಾ ಇದೀವಿ. ಚಲಿಸುವ ಮೂಳೆ, ತಲೆಯ ಭಾಗದಲ್ಲಿ ಚಲಿಸುವ ಮೂಳೆ ಯಾವುದಪ್ಪ ಅಂತ ಕೇಳಿದಾಗ ನೋಡ್ರಿ ಇಂಪಾರ್ಟೆಂಟ್ ಆಗ್ತದ, ಮ್ಯಾಂಡಿಬಲ್ ಅಂತೇಳಿ ಕರಿತೀವಿ. ಸರಿಯಾಗಿ ನೆನ್ಪಿಟ್ಕೋರಿ, ಮ್ಯಾಂಡಿಬಲ್ ಅಂತ ನೋಡಿದೀವಿ. ದೆನ್ ನೆಕ್ಸ್ಟ್ ನೋಡಿ, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿ ನೋಡಿದಾಗ ಈ ಒಂದು ತಲೆಯ ಬುರುಡೆಯ ಭಾಗದಲ್ಲಿ ಅತಿ ಗಟ್ಟಿಯಾಗಿರ್ತಕ್ಕಂತಹ ಮೂಳೆ ಯಾವುದು ಅಂತೇಳಿ ನೋಡಿದಾಗ ಅದಕ್ಕೆ ಕೂಡ ಉತ್ತರ ಏನು ಅಂತ ಹೇಳಿ ನೋಡಿದ್ರೆ ಮ್ಯಾಂಡಿಬಲ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ತಲೆಯ ಭಾಗದಲ್ಲಿರ್ತಕ್ಕಂಥ ಅತಿ ಗಟ್ಟಿಯಾದ ಹಾರ್ಡೆಸ್ಟ್ ಬೋನ್ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಮ್ಯಾಂಡಿಬಲ್ ಅಂತೇಳಿ ಕೊಡ್ತದೆ. ಇಡೀ ಮಾನವನ ದೇಹ ಅಂತ ಹೇಳ್ತಾ ಇಲ್ಲ, ಕೇವಲ ತಲೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಅತಿ ಗಟ್ಟಿಯಾದ ಮೂಳೆ ಯಾವುದು ಮ್ಯಾಂಡಿಬಲ್ ಅಂತೇಳಿ ಕೊಡ್ತಾ ಇದೀವಿ. ಇದನ್ನೇ ನಾವೇನಂತ ಹೇಳ್ತೀವಿ, ಚಲಿಸುವ ಮೂಳೆ ಅಂತೇಳಿ ಕರಿತಾ ಇದೀವಿ. ಚಲಿಸುವ ಮೂಳೆ ಇದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಈ ರೀತಿ ಕಂಡು ಬರ್ತಾ ಇದೆ ನೋಡ್ರಿ. ಹೌದ್ರಿ, ಈ ಒಂದು ಕೆಳದವಡೆ ಅಂತೇಳಿ ಕೊಡ್ತಾ ಇದೀವಿ. ಕೆಳಭಾಗದಲ್ಲಿ ಕಂಡು ಬರ್ತದೆ. ಇದ್ರ ಸಂಖ್ಯೆ ಎಷ್ಟು 1. ಇದ್ರ ಮೇಲ್ಭಾಗದಲ್ಲಿ ಮೇಲ್ದವಡೆ ಅಂತೇಳಿ ಕೊಡ್ತಾ ಇದೀವಿ. ಮ್ಯಾಕ್ಸಿಲಾಗಳ ಸಂಖ್ಯೆ ಎಷ್ಟು 2 ಅಂತ ಹೇಳಿ ನೋಡಿದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಈ ಒಂದು ಮೂಗಿನ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳಿ ನೋಡಿದಾಗ ಮೂಗಿನ ಭಾಗದಲ್ಲಿ ಅಂತ ಹೇಳಿದ್ರೆ ಈ ರೀತಿ ಸ್ಟ್ರೇಟ್ ಆಗಿ ಕಂಡು ಬರ್ತಾ ಇದೆ ನೋಡ್ರಿ. ಇದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಉಮರ್ ಬೋನ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಉಮರ್ ಬೋನ್ ಅಂತೇಳಿ ಕರಿತಾ ಇದೀವಿ. ಇವುಗಳ ಸಂಖ್ಯೆ ಎಷ್ಟು 1 ಅದ. ಹೌದ್ರಿ, ಈ ರೀತಿ ಸ್ಟ್ರೇಟ್ ಆಗಿ ಕಂಡು ಬರ್ತಾ ಇದೆ ನೋಡ್ರಿ ಮೂಗಿನ ಮೇಲೆ ಅಂತ ಹೇಳಿ ನೋಡ್ತಾ ಇದೀವಿ. ಇದನ್ನ ಏನಂತ ಹೇಳ್ತಾ ಇದೀವಿ, ಉಮರ್ ಬೋನ್ ಅಂತೇಳಿ ಕರಿತಾ ಇದೀವಿ. ಇಲ್ಲಿ ಕಂಡು ಬರ್ತಾ ಇದೆ ನೋಡ್ರಿ. ಹೌದ್ರಿ, ಉಮರ್ ಬೋನ್ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ನೋಡ್ರಿ, ಇಂಪೀರಿಯರ್ ನಜಲ್ ಬೋನ್ಸ್ ಅಂತೇಳಿ ಕರಿತಾ ಇದೀವಿ. ಇಂಪೀರಿಯರ್ ನಜಲ್ ಕೊಂಚ ಅಂತೇಳಿ ಕರಿತಾ ಇದೀವಿ. ಈ ರೀತಿ ಈ ಮೂಗಿನ ಭಾಗದಲ್ಲಿ ಕಂಡು ಬರತಕ್ಕಂತಹ ಮೂಳೆಗಳು ಅಂತೇಳಿ ಕೊಡ್ತಾ ಇದೀವಿ. ಮೂಗಿನ ಭಾಗದಲ್ಲಿ ಕಂಡು ಬರುವ ಮೂಳೆಗಳು ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡಿ, ಈ ಕಡೆ ಒಂದದ,
ಆಮೇಲೆ ಈ ಕಡೆ ಒಂದು ಕಂಡು ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 2 ಅಂತೇಳಿ ಕರಿತಾ ಇದ್ದೀವಿ. ಇಂಪೀರಿಯರ್ ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನೋಡ್ರಿ, ಈ ನಜಲ್ ಬೋನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇದನ್ನ ನಾವು ಏನು ಹೇಳ್ಬೋದು? ಸುಪೇರಿಯರ್ ಅಂತೇಳಿ ಕರಿಬಹುದು. ಹೌದ್ರಿ, ಸುಪೇರಿಯರ್ ನಜಲ್ ಕೊಂಚ ಅಂತೇಳಿ ಕರಿತಾ ಇದ್ದೀವಿ. ಇದನ್ನ ಇಂಪೀರಿಯರ್ ನಜಲ್ ಕೊಂಚ ಅಂತೇಳಿ ಕರಿತಾ ಇದ್ದೀವಿ. ಇವುಗಳ ಸಂಖ್ಯೆ ಎಷ್ಟು? 2. ಅದೇ ರೀತಿ ಸುಪೀರಿಯರ್ ನಜಲ್ಸ್ ಅಂತೇಳಿ ನೋಡಿದಾಗ ಇಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟು? 2 ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿದೆ ನೋಡ್ರಿ, ಹೌದ್ರಿ, 2 ಅಂತೇಳಿ ಕೊಡ್ತಾ ಇದ್ದೀವಿ. ಸಂಖ್ಯೆ ಎಷ್ಟು? 2. ಅದೇ ರೀತಿ ಲ್ಯಾಕ್ರಿಮಲ್ ಬೋನ್ಸ್ ಅಂತೇಳಿ ಕರಿತೀವಿ ನಾವು. ಅದೇ ರೀತಿ ಲ್ಯಾಕ್ರಿಮಲ್ ಬೋನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಕಂಡು ಬರ್ತದೆ. ಹೌದ್ರಿ, ಲ್ಯಾಕ್ರಿಮಲ್ ಬೋನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಅಶ್ರು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಕಣ್ಣೀರಿನ ಗ್ರಂಥಿಗಳ ಹೌದ್ರಿ ಒಂದು ಪಕ್ಕದಲ್ಲಿನೇ ಕಂಡು ಬರ್ತಕ್ಕಂಥ ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಲ್ಯಾಕ್ರಿಮಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ಕಂಡು ಬರ್ತವೆ. ಹೌದ್ರಿ, ಇಲ್ಲಿ ಈ ಬ್ಲೂ ಕಲರ್ದಲ್ಲಿ ಕಂಡು ಬರ್ತಾ ಇದೆ ನೋಡಿ, ಲ್ಯಾಕ್ರಿಮಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್, ಈ ಒಂದು ಕೆನ್ನೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಯ ಹೆಸರು ಏನು ಅಂತ ನೋಡಿದಾಗ, ಕೆನ್ನೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಯ ಹೆಸರು ಜೈಗೋಮೆಟಿಕ್ ಬೋನ್ ಅಂತೇಳಿ ಕರಿತೀವಿ ನಾವು. ಹೌದು, ಇದನ್ನ ಏನಂತ ಹೇಳ್ತಾ ಇದೀವಿ? ಜೈಗೋಮೆಟಿಕ್ ಬೋನ್ ಅಂತೇಳಿ ಕೊಡ್ತಾ ಇದೀವಿ. ಈ ಕಡೆ ನೋಡ್ರಿ, ಗ್ರೀನ್ ಕಲರ್ ಅಲ್ಲಿ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ. ಜೈಗೋಮೆಟಿಕ್ ಬೋನ್ಸ್ ಗಳ ಸಂಖ್ಯೆ ಒಟ್ಟು ಎಷ್ಟು? 2 ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಕೆನ್ನೆಯ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು? ಜೈಗೋಮೆಟಿಕ್ ಅಂತೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಒಂದು ಮೂಗು ಅಂತೇಳಿ ನೋಡಿದಾಗ, ನಜಲ್ ಅಂತೇಳಿ ನೋಡಿದಾಗ ಇಲ್ಲಿ ಮತ್ತೆ 2 ಮೂಳೆಗಳು ಅಂತೇಳಿ ನೋಡಿದ್ರೆ ಪೆಲಾಟಿನ್ ಅಂತೇಳಿ ಕರಿತಾ ಇದ್ದೀವಿ. ಹೌದ್ರಿ, ಪೆಲಾಟಿನ್ ಬೋನ್ಸ್ ಅಂತೇಳಿ ಕರಿತಾ ಇದೀವಿ. ಈ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡ್ರಿ, ಪೆಲಾಟಿನ್ ಬೋನ್ಸ್ ಅಂತೇಳಿ ಕರಿತಾ ಇದೀವಿ. ಇವುಗಳ ಸಂಖ್ಯೆ ಎಷ್ಟು? ಒಟ್ಟು 2 ಅಂತ ನೋಡ್ತಾ ಇದೀವಿ. ಈ ರೀತಿ ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು 14 ಅಂತ ಕರಿತಾ ಇದ್ದಾರೆ. ಹೌದು, ಒಟ್ಟು 14 ಅಂತ ನೋಡಿದ್ವಿ. ಈ ಒಂದು ಮುಖದ ಭಾಗದಲ್ಲಿ ಚಲಿಸುವ ಏಕೈಕ ಮೂಳೆ ಯಾವುದು? ಹೌದ್ರಿ, ಕೆಳದವಡೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮ್ಯಾಂಡಿಬಲ್ ಅಂತೇಳಿ ಕರಿತೀವಿ. ಅದರ ಹೆಸರೇನು? ಮ್ಯಾಂಡಿಬಲ್ ಅಂತ ಹೇಳ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಇದೇ ಒಂದು ಮುಖದ ಭಾಗದಲ್ಲಿ ಅತಿ ಗಟ್ಟಿಯಾದ ಮೂಳೆ ಯಾವುದು? ಮ್ಯಾಂಡಿಬಲ್ ಅಂತೇಳಿ ಕರಿತಾ ಇದೀವಿ. ದೆನ್ ನೆಕ್ಸ್ಟ್ ಒಂದು ಕೆನ್ನೆಯ ಭಾಗದಲ್ಲಿ ಕಂಡು ಬರುವ ಮೂಳೆ ಹೆಸರು ಏನು ಅಂತೇಳಿ ನೋಡಿದಾಗ ಈ ಒಂದು ಜೈಗೋಮೆಟಿಕ್ ಬೋನ್ ಅಂತೇಳಿ ಕರಿತಾ ಇದೀವಿ. ಜೈಗೋಮೆಟಿಕ್ ಬೋನ್ ಅಂತೇಳಿ ಕೊಡ್ತಾ ಇದೀವಿ. ಈ ಒಂದು ಮೂಗಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೇರವಾದ ಮೂಳೆ ಅಂತ ಹೇಳಿ ನೋಡಿದಾಗ ಅದರ ಹೆಸರು ಏನಂತ ಹೇಳಿದಾಗ ಓಮರ್ ಅಂತೇಳಿ ಕೊಡ್ತಾ ಇದೀವಿ. ಓಮರ್ ಬೋನ್ ಅಂತೇಳಿ ಕರೆದಿವಿ. ಈ ರೀತಿ ಒಟ್ಟು ಈ ಒಂದು ಮುಖದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಇವುಗಳನ್ನ ಏನ್ ಮಾಡಬೇಕು ಅಂತ ಹೇಳಿದಾಗ ನಾವೇ ಹೆಸರುಗಳನ್ನ ಹೇಳ್ತಾ ಹೋಗ್ಬೇಕು. ಹೌದ್ರಿ, ನಾವೇ ಹೆಸರುಗಳನ್ನ ಹೇಳ್ತಾ ಹೋಗ್ಬೇಕು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೆನಪು ಉಳಿತಾ ಹೋಗ್ತದೆ. ಹೌದ್ರಿ, ಇಲ್ಲಿಂದ ಕ್ರೇನಿಯಂ ಅಂತೇಳಿ ಕಂಡು ಬರ್ತಾ ಇದೆ ಅಂತ ಹೇಳಿ ನೋಡ್ತೀವಿ. ಕ್ರೇನಿಯಂ ಅಲ್ಲಿ ಮತ್ತೆ ಎಷ್ಟು ಮೂಳೆಗಳು ಕಂಡು ಬರುತ್ತವೆ? 8 ಮೂಳೆಗಳು ಕಂಡು ಬರುತ್ತವೆ ಅಂತ ಹೇಳ್ತಾ ಇದೀವಿ. ಮುಖದ ಭಾಗ ಅಂತ ಹೇಳಿ ಕೊಡ್ತೀವಿ. ಮುಖದ ಭಾಗದಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು 14 ಅಂತ ಹೇಳ್ತಾ ಇದೀವಿ. ಈ ರೀತಿ ನೀವು ಅವುಗಳನ್ನ ಏನ್ ಮಾಡ್ತಾ ಬರ್ಬೇಕಂತ ಹೇಳಿದಾಗ ರೀಕಾಲ್ ಮಾಡ್ತಾ ಬರಬೇಕು ಅಥವಾ ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ತಲೆ ಬುರುಡೆ ಅಂತ ಹೇಳಿ ನೋಡಿದಾಗ ಕಿವಿಯ ಭಾಗದಲ್ಲಿ, ಹೌದ್ರಿ, ಕಿವಿಯ ಭಾಗದಲ್ಲಿ ಅಂತ ಹೇಳಿ ನೋಡಿದಾಗ ಯಾವ ಕಿವಿ ಅಂತ ಹೇಳಿ ನೋಡಿದಾಗ ಕಿವಿಯ ಭಾಗದಲ್ಲಿ ಅಂತ ಹೇಳಿ ನೋಡಿದ್ರೆ ಮಧ್ಯ ಕಿವಿ ಅಂತ ಹೇಳ್ತೀವಿ ನಾವು. ಹೌದ್ರಿ, ಮಧ್ಯ ಕಿವಿಯಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಮಧ್ಯ ಕಿವಿಯಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ, ಹೌದ್ರಿ, ಒಂದು ಕಿವಿಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 3, 3 + 3 6 ಅಂತ ಹೇಳ್ತೀವಿ ನಾವು. ಹೌದ್ರಿ, ಒಟ್ಟು ಮಧ್ಯ ಕಿವಿಯಲ್ಲಿ ಕಂಡು ಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತಾ ಇದೀವಿ? ಒಂದು ಕಿವಿಯಲ್ಲಿ 3, ಮತ್ತೊಂದು ಕಿವಿಯಲ್ಲಿ 3 ಅಂತ ಹೇಳಿದಾಗ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 6 ಅಂತ ಹೇಳಿ ಕೊಡ್ತಾ ಇದೀವಿ. ಎಸ್, ಹಾಗಾದ್ರೆ ಆ ಮಧ್ಯ ಕಿವಿಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಯಾವ ಅಂತೇಳಿ ನೋಡಿದಾಗ ಆ ಮೂಳೆಗಳು ಯಾವ ಅಂತ ಹೇಳಿ ನೋಡಿದ್ರೆ ಒಂದು ಮ್ಯಾಲಿಯಸ್ ಅಂತೇಳಿ ಕೊಡ್ತಾ ಇದೀವಿ. ಮ್ಯಾಲಿಯಸ್, ಇಂಕಸ್, ಆಮೇಲೆ ಸ್ಟೆಪಿಸ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಅಂತೇಳಿ ಕೊಡ್ತಾ ಇದೀವಿ. ನೋಡ್ರಿ, ಇಲ್ಲಿ ನೋಡ್ರಿ, ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಅಂತ ಹೇಳಿದಾಗ ಈ ರೀಸನ್ ಮಧ್ಯ ಕಿವಿಯಲ್ಲಿ ಕಂಡು ಬರ್ತಾ ಇದೆ. ನೋಡ್ರಿ, ಈ ಒಂದು ಪಾರ್ಟ್ ಅನ್ನ ಏನಂತ ಹೇಳ್ತೀವಿ ನಾವು? ಮ್ಯಾಲಿಯಸ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಯಾವ ಮ್ಯಾಲಿಯಸ್ ಅಂತೇಳಿ ಕರಿತಾ ಇದೀವಿ. ಕನ್ನಡದಲ್ಲಿ ಇದ್ರ ಹೆಸರು ಏನಪ್ಪಾ ಅಂತ ಹೇಳಿ ನೋಡಿದಾಗ ಸುತ್ತಿಗೆ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನಂತೇಳಿ ಕರಿತಾ ಇದ್ದೀವಿ? ಸುತ್ತಿಗೆ, ಮ್ಯಾಲಿಯಸ್ ಅಂತೇಳಿ ಕರಿತೀವಿ. ಹ್ಯಾಮರ್ ಶೇಪ್ ಅಂತೇಳಿ ಕೊಡ್ತಾ ಇದೀವಿ. ಹ್ಯಾಮರ್ ಅಂತೇಳಿ ಕೊಡ್ತೀವಿ. ಮ್ಯಾಲಿಯಸ್, ಸುತ್ತಿಗೆ. ಹಾಗಾದ್ರೆ ಇಂಕಸ್ ಅಂದ್ರೆ ಕನ್ನಡದಲ್ಲಿ ಏನು? ಇಂಕಸ್. ಹೌದ್ರಿ, ಸ್ಟೆಪಿಸ್ ಅಂತೇಳಿ ನೋಡ್ತಾ ಇದೀವಿ. ಸುತ್ತಿಗೆ. ಇದನ್ನ ಅಡಿಗಲ್ಲು ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಅಡಿಗಲ್ಲು ಅಂತೇಳಿ ಕರಿತೀವಿ. ಅಡಿಗಲ್ಲು. ಇಂಕಸ್ ಅಂದ್ರೆ ಕನ್ನಡದಲ್ಲಿ ಅಡಿಗಲ್ಲು. ಸ್ಟೆಪಿಸ್ ಅಂದ್ರೆ ಕನ್ನಡದಲ್ಲಿ ರಿಕಾಪು ಅಂತ ಕರಿತೀವಿ ಕನ್ನಡದಲ್ಲಿ. ಹೌದ್ರಿ, ರಿಕಾಪು ಅಂತೇಳಿ ಕರಿತಾ ಇದ್ದೀವಿ. ಈ ರೀತಿ ಸುತ್ತಿಗೆ,
ಅಡಿಗಲ್ಲು, ರಿಕಾಪುಗಳು ಎಲ್ಲಿ ಕಂಡು ಬರುತ್ತವೆ? ಮಧ್ಯ ಕಿವಿಯಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದೀವಿ. ಮಧ್ಯ ಕಿವಿಯಲ್ಲಿ ಕಂಡು ಬರುವ ಮೂಳೆಗಳು ಅಂತೇಳಿ ಕರಿತಾ ಇದೀವಿ. ನೋಡ್ರಿ, ಇದೊಂದು ಅಡಿಗಲ್ಲು ಅಂತೇಳಿ ಕೊಡ್ತಾ ಇದೀವಿ. ಆಮೇಲೆ ಇದನ್ನ ಸುತ್ತಿಗೆ ಅಂತೇಳಿ ಕರಿತಾ ಇದೀವಿ. ಇದು ನೋಡ್ರಿ ರಿಕಾಪು ಅಂತೇಳಿ ಕೊಡ್ತಾ ಇದ್ರಿ, ರಿಕಾಪು ಅಂತೇಳಿ ನೋಡ್ತಾ ಇದೀವಿ. ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ ಅಂದ್ರೆ, ಮಾನವನ ದೇಹದಲ್ಲಿ ಕಂಡು ಬರುವ ಅತ್ಯಂತ ಚಿಕ್ಕ ಮೂಳೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಹೌದ್ರಿ, ಮಾನವನ ಇಡೀ ದೇಹದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಚಿಕ್ಕ ಮೂಳೆ ಯಾವುದಪ್ಪ ಅಂತೇಳಿ ನೋಡಿದಾಗ ಅದೇ ಸ್ಟೆಪಿಸ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ಮಾನವನ ದೇಹದಲ್ಲಿ ಕಂಡು ಬರುವ ಅತ್ಯಂತ ಚಿಕ್ಕ ಮೂಳೆ ಅಂತ ಹೇಳ್ತೇವೆ ನಾವು. ಹೌದ್ರಿ, ಅತ್ಯಂತ ಚಿಕ್ಕ ಮೂಳೆ ಅಂತ ಹೇಳ್ತಾ ಇದ್ದೀವಿ. ಮಾನವನ ದೇಹದಲ್ಲಿ ಕಂಡು ಬರುವ ಅತ್ಯಂತ ಚಿಕ್ಕ ಮೂಳೆ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಅತಿ ಚಿಕ್ಕ ಮೂಳೆ ಯಾವುದು ಅಂತ ಹೇಳಿದ್ರೆ ಸ್ಟೆಪಿಸ್ ಅಂತೇಳಿ ಕರಿತಾ ಇದ್ದೀವಿ. ಸ್ಟೆಪಿಸ್ ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡ್ರಿ, ಸ್ಮಾಲೆಸ್ಟ್ ಬೋನ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಸ್ಟೆಪಿಸ್ಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಏನು ಅಂತೇಳಿ ನೋಡಿದಾಗ ಸ್ಟಿರ್ರಪ್ ಅಂತೇಳಿ ಕರಿತೀವಿ ನಾವು. ಏನಂತೇಳಿ ಕರಿತಾ ಇದ್ದೀವಿ? ಸ್ಟಿರ್ರಪ್ ಅಂತೇಳಿ ಕರಿತಾ ಇದ್ದೀವಿ. ನೋಡ್ರಿ, ಮುಂದಿನ ದಿನಮಾನಗಳಲ್ಲಿ ಈ ಕೆಳಗಿನ ಯಾವುದು ಅತಿ ಚಿಕ್ಕ ಮೂಳೆಯಾಗಿದೆ ಅಂತೇಳಿ ಕೊಟ್ಟು ಅಲ್ಲಿ ಸ್ಟೆಪಿಸ್ ಕೊಡೋ ಬದಲಿಗೆ ಸ್ಟಿರ್ರಪ್ ಅಂತೇಳಿ ಕೊಡಬಹುದು, ಗೊತ್ತಿರಬೇಕು. ಅವ್ರು ಇದು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದ, ಬಟ್ ಇದು ಮಾಹಿತಿ ಅವ್ರಿಗೆ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅಷ್ಟು ಐಡಿಯಾ ಇರೋಂಗಿಲ್ಲ. ಅವ್ರು ಏನು ಓದಿರ್ತಾರಪ್ಪ ಅಂತ ಹೇಳಿದಾಗ ಕೇವಲ ಸ್ಟೆಪಿಸ್ ಅಂತೇಳಿ ಅಷ್ಟೇ ಓದಿರ್ತಾರೆ. ಇಲ್ಲಿ ಸ್ಟೆಪಿಸ್ ಇಲ್ಲ, ಇದೇನು ಮೇ ಬಿ ರಾಂಗ್ ಇರಬಹುದು ಪ್ರಶ್ನೆ ಅಂತೇಳಿ ತಿಳ್ಕೊಳ್ಳುವಂಥ ಚಾನ್ಸಸ್ ಇರ್ತದ, ಗೊತ್ತಿರಬೇಕು. ಈ ಸ್ಟೆಪಿಸ್ ಇರ್ತಕ್ಕಂಥ ಮತ್ತೊಂದು ಹೆಸರೇನು? ಸ್ಟಿರ್ರಪ್ ಅಂತ ಹೇಳ್ತಾ ಇದೀವಿ. ಸ್ಟಿರ್ರಪ್ ಅಂದ್ರೂ ಒಂದೇ, ಸ್ಟೆಪಿಸ್ ಅಂದ್ರೂ ಒಂದೇ ಅಂತೇಳಿ ಕೊಡ್ತಾ ಇದೀವಿ. ಕನ್ನಡದಲ್ಲಿ ರಿಕಾಪು ಅಂತೇಳಿ ಕರಿತಾ ಇದೀವಿ. ಇಡೀ ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಚಿಕ್ಕ ಮೂಳೆ ಈ ಸ್ಟೆಪಿಸ್ ಎಲ್ಲಿ ಕಂಡು ಬರುತ್ತದೆ? ಮಧ್ಯ ಕಿವಿಯಲ್ಲಿ ಕಂಡು ಬರುತ್ತದೆ. ಹೌದು, ಮಧ್ಯ ಕಿವಿಯಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದೀವಿ. ಈ ರೀತಿ ಇಯರ್ ಬೋನ್ಸ್ ಅಂತ ಹೇಳಿದೀವಿ. ಇಯರ್ ಬೋನ್ಸ್ ಐಡಿಯಾ ಬಂದದ? ಸರಿಯಾಗಿ ನೆನ್ಪಿಟ್ಕೋರಿ. ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಮಧ್ಯ ಕಿವಿಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಯಾವ ಅಂತೇಳಿ ನೋಡಿದಾಗ ಮಿಸ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಶಾರ್ಟ್ ಆಗಿ ನೆನ್ಪಿಟ್ಕೋರಿ. ಒಂದು ಟ್ರಿಕ್ ಅದ, ಮಿಸ್ ಅಂತೇಳಿ ಕೊಡ್ತಾ ಇದೀವಿ. ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಅಂತೇಳಿ. ಹೌದ್ರಿ, ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಅಂತೇಳಿ ನೋಡ್ತಾ ಇದೀವಿ. ಈ ರೀತಿ ಕಿವಿಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೂಳೆ ಅಂತ ಹೇಳಿ ನೋಡಿದಾಗ ಈ ಒಂದು ಥ್ರಾಟ್ ಬೋನ್ ಅಂತೇಳಿ ಕರಿತೀವಿ ಅದನ್ನು. ಹೌದ್ರಿ, ಥ್ರಾಟ್ ಬೋನ್ ಅಂತೇಳಿ ಕೊಡ್ತಾ ಇದೀವಿ. ಥ್ರಾಟ್ ಬೋನ್ ಅಂತೇಳಿ ಹೇಳ್ತೀವಿ. ಥ್ರಾಟ್ ಬೋನ್ ಅಂದ್ರೆ ಕುತ್ತಿಗೆಯ ಭಾಗದಲ್ಲಿ ಅಥವಾ ಗಂಟಲಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಯಾವುದು ಅಂತ ಹೇಳಿ ನೋಡಿದಾಗ ಆ ಮೂಳೆಯ ಹೆಸರು ಹಯಾಯ್ಡ್ ಬೋನ್ ಅಂತ ಹೇಳಿ ಕರಿತಾ ಇದ್ದೀವಿ. ಮೂಳೆ ಹೆಸರು ಏನು? ಹಯಾಯ್ಡ್ ಬೋನ್ ಅಂತ ಹೇಳಿ ಕರಿತಾ ಇದೀವಿ. ಹಯಾಯ್ಡ್ ಬೋನ್, ಹಯಾಯ್ಡ್ ಬೋನ್ ಅಂತೇಳಿ ಕರಿತೀವಿ. ಹಯಾಯ್ಡ್ ಬೋನ್ ಇದು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದಾಗ ಗಂಟಲಿನ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತಾ ಇದ್ರೆ, ಅಂದ್ರೆ ನಾಲಿಗೆಯ ಹಿಂಭಾಗದಲ್ಲಿ. ಹೌದ್ರೆ, ನಾಲಿಗೆ ಅಂತ ನೋಡ್ತಾ ಇದೀವಿ. ಈ ನಾಲಿಗೆ ಹಿಂಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತೇಳಿ ಕೊಡ್ತಾ ಇದೀವಿ. ಹಯಾಯ್ಡ್ ಬೋನ್ ಅಂತ ನೋಡ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಕಂಡು ಬರ್ತಾ ಇದೆ ನೋಡಿ. ಸ್ವಲ್ಪ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡ್ರಿ. ಡಯಾಗ್ರಾಮ್ ಅಬ್ಸರ್ವ್ ಮಾಡ್ರಿ. ಹೌದ್ರಿ, ಈ ರೀತಿ ಒಂದು ಹಯಾಯ್ಡ್ ಬೋನ್ ಅಂತೇಳಿ ಕರಿತಾ ಇದೀವಿ. ಇಲ್ಲಿ ನೋಡ್ರಿ, ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿ ನೋಡಿದಾಗ ಇಡೀ ಮಾನವನ ದೇಹದಲ್ಲೇ ಮೂಳೆಗಳ ಸಂಪರ್ಕವಿಲ್ಲದಿರುವ ಮೂಳೆ ಇದು. ಹೌದ್ರಿ, ಏಕೈಕ ಮೂಳೆ ಅಂತೇಳಿ ಕರಿತಾ ಇದೀವಿ. ಇದು ಯಾವುದೇ ಮೂಳೆಗಳಿಗೆ ಸಂಪರ್ಕವಿಲ್ಲದಿರುವ ಮೂಳೆ ಅಂತೇಳಿ ಕರಿತೀವಿ. ಹೌದ್ರಿ, ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ತಾ ಬರಬೇಕು. ಯಾವುದೇ ಮೂಳೆಗಳಿಗೆ ಸಂಪರ್ಕವಿಲ್ಲದಿರುವ ಮೂಳೆ ಯಾವುದು ಅಂತ ಕೇಳಿದಾಗ ಹಯಾಯ್ಡ್ ಬೋನ್ ಅಂತೇಳಿ ಕೊಡ್ತಾ ಇದೀವಿ. ಯಾವುದೇ ಮೂಳೆಗಳ ಸಂಪರ್ಕವಿಲ್ಲ, ಈ ರೀತಿ ಒಂದು ಹಯಾಯ್ಡ್ ಬೋನ್ ಅಂತೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಈ ಒಂದು ಹಯಾಯ್ಡ್ ಬೋನ್ ಅಂತ ಹೇಳಿ ನೋಡಿದಾಗ ಈ ಒಂದು ನೇಣು ಹಾಕಿದಾಗ ಮೊಟ್ಟ ಮೊದಲಿಗೆ ಮುರಿಯುವ ಮೂಳೆ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಹಯಾಯ್ಡ್ ಬೋನ್ ಅಂತ ಹೇಳ್ತೀವಿ ನಾವು. ಅವರೇ ನೇಣು ಹಾಕಿದಾಗ ಮೊಟ್ಟ ಮೊದಲಿಗೆ ಮುರಿಯುವ ಮೂಳೆ ಯಾವುದು? ಹಯಾಯ್ಡ್ ಬೋನ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಕುತ್ತಿಗೆಯ ಭಾಗ ಅಥವಾ ಗಂಟಲಿನ ಭಾಗದಲ್ಲಿ ಏನಾಗುತ್ತದೆ? ಕಂಡು ಬರುತ್ತದೆ. ಹಯಾಯ್ಡ್ ಬೋನ್ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಮೂಳೆಗಳ ಏನಿಲ್ಲ, ಸಂಪರ್ಕವಿಲ್ಲ ಅಂತೇಳಿ ಕರಿತಾ ಇದ್ದೀವಿ. ಈ ರೀತಿ ಒಂದು ನೇಣು ಹಾಕಿದಾಗ ಮೊಟ್ಟ ಮೊದಲಿಗೆ ಮುರಿಯುವ ಮೂಳೆ ಯಾವುದು? ಈ ರೀತಿ ಗಂಟಲಿನಲ್ಲಿ ಕಂಡು ಬರ್ತದ, ಹಯಾಯ್ಡ್ ಬೋನ್ ಅಂತ ಹೇಳ್ತೀವಿ ನಾವು. ಅವರೇ ಹಯಾಯ್ಡ್ ಬೋನ್ ಅಂತೇಳಿ ಕರಿತಾ ಇದ್ದೀವಿ. ಸರಿಯಾಗಿ ನೆನ್ಪಿಟ್ಕೋರಿ, ಹೆಸರು ಗೊತ್ತಿರಬೇಕು. ಹಯಾಯ್ಡ್ ಬೋನ್ ಅಂತೇಳಿ ನೋಡಿದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇನ್ನೊಂದು ಪಾಯಿಂಟ್ ಕೊಡ್ತೀನಿ ಇಲ್ಲಿ. ರಿಬ್ ಕೇಜಸ್. ಹೌದ್ರಿ,
ರಿಬ್ಸ್ ಅಂಡ್ ಸ್ಟರ್ನಮ್ ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಅವ್ರಿ ರಿಬ್ಸ್ ಅಂಡ್ ಸ್ಟರ್ನಮ್ ಅಂತ ಹೇಳ್ತಾ ಇದೀವಿ. ಈ ಮೂಳೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಇಲ್ಲಿ 12 pairs ಆಫ್ ರಿಬ್ಸ್ ಅಂತ ಹೇಳಿದ ನೋಡ್ರಿ. ಹೌದ್ರಿ 12 pairs ಆಫ್ ರಿಬ್ಸ್ ಅಂತೇಳಿ ಕೊಡ್ತಾ ಇದೀವಿ. 12 pairs ಆಫ್ ರಿಬ್ಸ್ ಅಂತ ಹೇಳ್ತಾ ಇದೀವಿ. ಈ ಒಂದು ರಿಬ್ಸ್ ಅಂತೇಳಿ ನೋಡಿದಾಗ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಪೆಕ್ಕೆಲುಬುಗಳು ಅಂತ ಕರಿತೀವಿ ನಾವು. ಹೌದ್ರಿ ಇವುಗಳನ್ನ ಏನಂತೇಳಿ ಕರಿತೀವಿ, ಪೆಕ್ಕೆಲುಬುಗಳು ಅಂತೇಳಿ ಕೊಡ್ತಾ ಇದೀವಿ. ಪೆಕ್ಕೆಲುಬುಗಳು ಅಂತ ಹೇಳುತ್ತಾ ಇದೀವಿ. ಒಟ್ಟು 12 ಜೊತೆ ಪೆಕ್ಕೆಲುಬುಗಳು ಏನಾಗುತ್ತವೆ, ಕಂಡು ಬರುತ್ತವೆ ಅಂತ ಹೇಳುತ್ತಾ ಇದೀವಿ. ಅಂದ್ರೆ 24 ಇವುಗಳ ಸಂಖ್ಯೆ ಇಲ್ಲದ ನೋಡ್ರಿ ಪೆಕ್ಕೆಲುಬುಗಳು. ಈ ಒಂದು ಡೈಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ತಾ ಬರ್ರಿ. 1 2 3 4 5 6 7 8 9 ಹೌದ್ರಿ 10 ಅಂತ ಹೇಳಿ ಕೊಡ್ತದೆ. ಆಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಇರ್ತದ. ಹೌದ್ರಿ ಇಲ್ಲಿ ಕೆಳಗಡೆ ಒಂದು ಕೂಡ ಕಂಡು ಬರ್ತಾ ಇದೆ ನೋಡ್ರಿ, ಟಚ್ ಇರಲ್ಲ. ಈ ರೀತಿ ಒಟ್ಟು ಎಷ್ಟು ಅಂತೇಳಿ ನೋಡಿದಾಗ 12 ಜೊತೆ ಅಂತೇಳಿ ಕೊಡ್ತಾ ಇದೀವಿ. ಒಟ್ಟು ಈ ಒಂದು ರಿಬ್ ಕೇಜಸ್ಗಳ ಸಂಖ್ಯೆ, ಪೆಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 24 ಅಂತೇಳಿ ಕೊಡ್ತಾ ಇದ್ದೀವಿ. ಹೌದು ಎದೆಯ ಭಾಗದಲ್ಲಿ ಪೆಕ್ಕೆಲುಬುಗಳು ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 24 ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿ ನೋಡ್ರಿ ಈ ಒಂದು ಮಾನವನ ದೇಹದ ಎದೆಯ ಭಾಗದಲ್ಲಿ, ಹೌದು ಎದೆಯ ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಹೆಸರು ಏನು ಅಂತ ಹೇಳಿ ನೋಡಿದಾಗ ಅದೇ ಸ್ಟರ್ನಮ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ ಸ್ಟರ್ನಮ್ ಅಂತಕ್ಕಂತಹ ಮೂಳೆ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳ್ತಾನ್ರಿ. ಹೌದ್ರಿ ಸ್ಟರ್ನಮ್ ಅಂತಕ್ಕಂತಹ ಮೂಳೆ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಇದು ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಇದನ್ನೇ ಕೂಡ ಏನಂತ ಹೇಳ್ಬೋದು, ಬ್ರೀಸ್ಟ್ ಬೋನ್ ಅಂತ ಹೇಳ್ಬೋದು ಅಥವಾ ಚೆಸ್ಟ್ ಬೋನ್ ಅಂತ ಹೇಳಿ ಕೊಡ್ತಾ ಇದೀವಿ. ಯಾವುದು ಸ್ಟರ್ನಮ್ ಅಂತ ಹೇಳಿ ನೋಡ್ತಾ ಇದೀವಿ. ಈ ಒಂದು ಸ್ಟರ್ನಮ್ ಇಲ್ಲಿ ಕಂಡು ಬರ್ತಾ ಇದೆ ನೋಡಿ. ಹೌದ್ರಿ ಸ್ಟರ್ನಮ್ ಅಂತ ಹೇಳಿ ನೋಡ್ತಾ ಇದೀವಿ. ಸ್ಟರ್ನಮ್ ಇದರ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದ್ರೆ 1 ಅಂತ ಹೇಳಿ ಕೊಡ್ತಾ ಇದೀವಿ. 24 + 1 25 ಅಂತ ಹೇಳಿ ನೋಡ್ತೀವಿ. ಈ ರೀತಿ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು 25 ಅಂತ ಹೇಳಿ ನೋಡಿದೀವಿ. ಈ ರೀತಿ ರಿಬ್ಸ್ ಅಂಡ್ ಸ್ಟರ್ನಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಸ್ಟರ್ನಮ್ ಎಲ್ಲಿ ಕಂಡು ಬರುತ್ತದೆ, ಹಾಗಾದ್ರೆ ಎದೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳಿ ಕೊಡ್ತಾ ಇದೀವಿ. ಐಡಿಯಾ ಬಂದದ, ಸರಿಯಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ ಈ ಒಂದು ಎಕ್ಸಿಯಲ್ ಬೋನ್ಸ್ ಅಲ್ಲಿ ನಾವು ಇಲ್ಲಿವರೆಗೂ ಏನು ನೋಡಿದೀವಿ ಅಂತ ಹೇಳಿದಾಗ ಸ್ಕಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಹೌದ್ರಿ 29 ಅಂತ ಹೇಳಿ ನೋಡಿದೇವೆ. ಅದರಲ್ಲಿ ಇನ್ಕ್ಲೂಡಿಂಗ್ ಥ್ರಾಟ್ ಬೋನ್ ಅಂತೇಳಿ ಕೂಡ ಕೊಡ್ತಾ ಇದ್ದೀವಿ 29 ಅಂತ ಹೇಳಿ ನೋಡಿದೇವಿ. ದೆನ್ ನೆಕ್ಸ್ಟ್ ನೋಡ್ರಿ ಅದೇ ರೀತಿ ಈ ಒಂದು ಚೆಸ್ಟ್ ಬೋನ್ಸ್ ಅಂತ ಹೇಳ್ತೀವಿ. ಇವುಗಳ ಸಂಖ್ಯೆ ಎಷ್ಟು 25 ಅಂತ ಹೇಳಿ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ ವರ್ಟಿಬಲ್ ಕಾಲಮ್ ಅಂತ ಹೇಳಿ ಕರಿತಾ ಇದ್ದೀವಿ. ಕಶೇರುಕ ಸ್ತಂಭ ಅಂತ ಕರಿತೀವಿ ನಾವು, ಬೆನ್ನು ಮೂಳೆಗಳು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇವುಗಳ ಸಂಖ್ಯೆ 26 ಅಂತ ಹೇಳಿ ನೋಡಿದಾಗ ಈ ಒಂದು ಬೆನ್ನು ಮೂಳೆಗಳು ಅಂತ ಹೇಳಿ ನೋಡಿದ್ರೆ ಇಲ್ಲಿ ನೋಡ್ರಿ ಸರ್ವಿಕಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು 7 ಅಂತ ಹೇಳಿ ನೋಡ್ತಾ ಇದ್ದೀವಿ. ನೋಡ್ರಿ ಇದು ಸರ್ವಿಕಲ್ ಬೋನ್ಸ್ ಅಂತ ಹೇಳಿ ಕೊಡ್ತೀವಿ. ಸರ್ವಿಕಲ್ ಬೋನ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಸರ್ವಿಕಲ್ ಬೋನ್ಸ್ ಇವುಗಳ ಸಂಖ್ಯೆ ಎಷ್ಟು 7 ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿ ಥಾರ್ಸಿಕ್ ಅಂತೇಳಿ ಕೊಡ್ತಾ ಇದೀವಿ. ಥಾರ್ಸಿಕ್ ಬೋನ್ಸ್ ಅಂತೇಳಿ ನೋಡಿದಾಗ 12 ಅಂತೇಳಿ ನೋಡ್ತಾ ಇದೀವಿ. 7 ಸರ್ವಿಕಲ್ ಬೋನ್ಸ್ ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ರೆ ಈ ಒಂದು ಕಶೇರುಕ ಮಣಿಯಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತಾ ಇದೀವಿ. 7+ ಆಮೇಲೆ ಥಾರ್ಸಿಕ್ ಬೋನ್ಸ್ 12 ಅಂತ ಹೇಳಿ ನೋಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಅದರ ಕೆಳಗಡೆ ಅಬ್ಸರ್ವ್ ಮಾಡ್ರಿ ಲುಂಬಾರ್ ಬೋನ್ಸ್ ಅಂತ ಹೇಳಿ ಕರಿತೀವಿ ನಾವು. ಹೌದ್ರಿ ಲುಂಬಾರ್ ಬೋನ್ಸ್ ಅಂತೇಳಿ ಕರಿತಾ ಇದೀವಿ. ಇವುಗಳ ಸಂಖ್ಯೆ ಎಷ್ಟು 5. ಲುಂಬಾರ್ ಬೋನ್ಸ್ 5 ಅಂತ ಹೇಳಿ ನೋಡ್ತಾ ಇದ್ವಿ. ಅದೇ ರೀತಿ ಅದರ ಕೆಳಗಡೆ ಸ್ಯಾಕ್ರಮ್ ಅಂಥೇಳಿ ಬರ್ತದೆ. ಸ್ಯಾಕ್ರಮ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ 5 ಅಂತೇಳಿ ಕೊಟ್ಟಾನೆ. ಇವುಗಳ ಸಂಖ್ಯೆ ಎಷ್ಟು 5 ಅಂತೇಳಿ ನೋಡ್ತಾ ಇದ್ದೀವಿ. ಇದನ್ನೇ 5 ಮಿಕ್ಸ್ ಆಗಿಬಿಟ್ಟು ಏನಾಗಿರ್ತದೆ, ಜಾಯಿಂಟ್ಸ್ ಆಗಿಬಿಟ್ಟು ಏನಾಗಿರ್ತದೆ ಅಂತ ಹೇಳಿದಾಗ ಒಂದು ಮೂಳೆ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಒಂದು ಮೂಳೆ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆಮೇಲೆ ಕಾಸಿಕ್ಸ್ ಬೋನ್ ಅಂತೇಳಿ ಕಂಡು ಬರ್ತದೆ ನೋಡಿ, ಕೆಳಗಡೆ ಕಾಸಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಇದರ ಒಳಗಡೆ ಕಂಡು ಬರ್ತಕ್ಕಂಥ ಮೂಳೆಗಳು ಎಷ್ಟು 4. ಈ ಮೂಳೆಗಳು ಜಾಯಿಂಟ್ಸ್ ಆಗಿಬಿಟ್ಟು ಏನಾಗಿರ್ತದ ಒಂದು ಮೂಳೆ ಅಂತ ಹೇಳ್ತಾ ಇದ್ದೀವಿ. ಒಂದು ಮೂಳೆ. ಕಾಸಿಕ್ಸ್ 1, ಸ್ಯಾಕ್ರಮ್ 1, ಲುಂಬಾರ್ 5, ಥಾರ್ಸಿಕ್ 12, ಸರ್ವಿಕಲ್ ಬೋನ್ಸ್ ಎಷ್ಟು 7 ಅಂತೇಳಿ ಕೊಡ್ತಾ ಇದ್ದೀವಿ. 7 + 12 ಹೌದ್ರಿ 19 ಅಂತ ಹೇಳಿದೀವಿ. 19 + 5 24. 24 ಸ್ಯಾಕ್ರಮ್ 1 25, ಕಾಸಿಕ್ಸ್ 1 26. ಒಟ್ಟು ಈ ಒಂದು ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿದಾಗ ಮೂಳೆಗಳ ಸಂಖ್ಯೆ ಎಷ್ಟು 26. ಹಾಗಾದರೆ ಸರ್ ಇಲ್ಲಿ ಒಂದು ನಮಗೆ ಡೌಟ್ ಬರ್ತಾ ಇದೆ. ಈ ಒಂದು ಸ್ಯಾಕ್ರಮ್ ಅಂತ ಹೇಳಿದಾಗ 5 ಬೋನ್ಸ್ ಅಂತೇಳಿ ಕೊಟ್ರಿ, ಕಾಸಿಕ್ಸ್ ಅಂತೇಳಿ ನೋಡಿದಾಗ 4 ಬೋನ್ಸ್ ಅಂತೇಳಿ ಕೊಡ್ತಾ ಇದ್ರಿ. ಇವುಗಳನ್ನೇ ಇಲ್ಲಿ ಕನ್ಸಿಡರ್ ಮಾಡಬಹುದಿತ್ತಲ್ಲ ಅಂತೇಳಿ ನೋಡಿದಾಗ ನೋಡ್ರಿ ಒಂದು ಐಡಿಯಾ ಕೊಡ್ತಾ ಇದೆ ನೋಡ್ರಿ. ಸರ್ವಿಕಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟದ
7 ಅದ. ಸರ್ವಿಕಲ್ ಬೋನ್ಸ್ 7. ಥಾರ್ಸಿಕ್ ಹೌದ್ರಿ ಬೋನ್ಸ್ಗಳ ಸಂಖ್ಯೆ ಎಷ್ಟು 12 ಅಂತೇಳಿ ಕೊಡ್ತಾ ಇದೀವಿ. ಲುಂಬಾರ್ ಬೋನ್ಸ್ ಎಷ್ಟು 5. ಇವೆಲ್ಲ ಎಲ್ಲಿ ಕಂಡು ಬರುತ್ತವೆ ಅಂತೇಳಿ ಐಡಿಯಾ ಇರಬೇಕು. ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ನೋಡ್ತಾ ಇದೀವಿ. ಬೆನ್ನು ಮೂಳೆಗಳ ಹೌದ್ರಿ ಒಂದು ಮೂಳೆಗಳು ಅಂತೇಳಿ ನೋಡ್ತಾ ಇದೀವಿ. ಈ ರೀತಿ ಲುಂಬಾರ್ 5 ಅಂತೇಳಿ ನೋಡಿದೀವಿ. ಅದೇ ರೀತಿ ನೋಡ್ರಿ ಸ್ಯಾಕ್ರಮ್ ಅಂತೇಳಿ ನೋಡಿದಾಗ ಸ್ಯಾಕ್ರಮ್ 5 ಅಂತೇಳಿ ಕೊಡ್ತೀನಿ ನೋಡ್ರಿ. ಆಮೇಲೆ ಕಾಸಿಕ್ಸ್ ಅಂತೇಳಿ ನೋಡಿದಾಗ ಮೂಳೆಗಳ ಸಂಖ್ಯೆ ಎಷ್ಟು 4 ಅಂತೇಳಿ ಕೊಡ್ತೀನಿ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿ. 12 + 7 19, 19 + 5 24, 24 + 5 29, 29 + 4 ಎಷ್ಟಾಗ್ತದ 33. ಹಾಗಾದರೆ ಈ 33 ಬೆನ್ನು ಮೂಳೆಗಳು ಎಲ್ಲಿ ಕಂಡು ಬರುತ್ತವೆ ಅಂತೇಳಿ ನೋಡಿದಾಗ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡು ಬರುತ್ತವೆ. ಹೌದ್ರಿ, ಆಗ ತಾನೇ ಜನಿಸಿದ ಮಗುವಿನಲ್ಲಿ ಏನಾಗುತ್ತವೆ ಕಂಡು ಬರುತ್ತವೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುವ ಮೂಳೆಗಳು ಅಂತೇಳಿ ನೋಡಿದ್ರೆ 33 ಅಂತೇಳಿ ಕೊಡ್ತಾ ಇದ್ದೀವಿ. ಅವುಗಳೇ ಜಾಯಿಂಟ್ಸ್ ಆಗಿಬಿಟ್ಟು ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು 26 ಅಂತೇಳಿ ಕೊಡ್ತೀವಿ. ಹೌದ್ರಿ, 26 ಅಂತೇಳಿ ಕೊಡ್ತಾ ಇದ್ದೀವಿ. ಐಡಿಯಾ ಇರಬೇಕು, ನೆನ್ಪಿಟ್ಕೋರಿ. ಈ 5 ಮೂಳೆಗಳು ಸೇರಿಬಿಟ್ಟು ಒಂದು ಮೂಳೆ ಆಗಿರ್ತದೆ, ಒಂದು ಜಾಯಿಂಟ್. ಹೌದ್ರಿ, ಇವೆಲ್ಲ ಜಾಯಿಂಟ್ಸ್ ಆಗಿಬಿಟ್ಟು ಒಂದು ಮೂಳೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ 4 ಮೂಳೆಗಳನ್ನು ಅವ್ರಿಗೆ ಜಾಯಿಂಟ್ಸ್ ಆಗಿಬಿಟ್ಟು 1 ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ರೀತಿ 7 + 12 19, 19 5 ಹೌದ್ರಿ 24, 25, 26. ಈ ರೀತಿ ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂಥ ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು 26. ಚಿಕ್ಕ ಮಕ್ಕಳಲ್ಲಿ ಆಗ ತಾನೇ ಜನಿಸಿದ ಮಕ್ಕಳಲ್ಲಿ ಕಂಡು ಬರ್ತಕ್ಕಂತಹ ಈ ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು 33. ಹೌದ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ರೀತಿ ನಾವು ಬೆನ್ನು ಮೂಳೆ ಅಂತ ಹೇಳಿ ನೋಡ್ತಾ ಇದೀವಿ. ಬ್ಯಾಕ್ ಬೋನ್ ಅಂತ ಹೇಳಿ ಕೊಡ್ತಾ ಇದೀವಿ. ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ನೋಡಿದೀವಿ. ಈ ರೀತಿ ಒಂದು ಆಕ್ಸಿಯಲ್ ಬೋನ್ಸ್ ಬಗ್ಗೆ ಒಂದು ಮಾಹಿತಿ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಕನ್ನಡದಲ್ಲಿ ನಿಮಗೆ ಆಲ್ರೆಡಿ ಗೊತ್ತದ ಅನುಬಂಧಿತ ಅಂತೇಳಿ ಕೊಡ್ತೀವಿ. ಅನುಬಂಧಿತ ಮೂಳೆಗಳು ಅಂತೇಳಿ ನೋಡಿದ್ದೀವಿ. ಈ ಅನುಬಂಧಿತ ಮೂಳೆಗಳು ಅಂತೇಳಿ ನೋಡಿದಾಗ ಕೈಯಲ್ಲಿರ್ತಕ್ಕಂತಹ ಮೂಳೆಗಳನ್ನು ಅನುಬಂಧಿತ ಮೂಳೆಗಳು ಅಂತೇಳಿ ಕರಿತೀವಿ. ಕಾಲುಗಳಲ್ಲಿರ್ತಕ್ಕಂತಹ ಮೂಳೆಗಳನ್ನು ನಾವು ಅನುಬಂಧಿತ ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಒಂದು ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳನ್ನು ಅನುಬಂಧಿತ ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಮಾನವನ ದೇಹದ ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳನ್ನು ಕೂಡ ನಾವು ಏನಂತ ಹೇಳ್ತೀವಿ ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಕೈ, ಕಾಲು, ಭುಜ ಆಮೇಲೆ ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತೇಳಿ ನೋಡಿದ್ವಿ. ಇಲ್ಲಿ ನೋಡಿ ಈ ರೀತಿ ಒಂದು ಡಯಾಗ್ರಾಮ್ ರಿಪ್ರೆಸೆಂಟೇಷನ್ ಅದ. ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡ್ತಾ ಇದ್ರಿ. ಮೊದಲಿಗೆ ನೋಡ್ರಿ ಶೋಲ್ಡರ್ ಗರ್ಡಲ್ ಅಂತೇಳಿ ಕರಿತಾ ಇದ್ದೀವಿ. ಶೋಲ್ಡರ್ ಗರ್ಡಲ್ ಅಂತ ಹೇಳ್ತೀವಿ. ಸ್ವಲ್ಪ ವಿಜ್ಞಾನದ ಈ ಒಂದು ಹೆಸರುಗಳು ಭಾಳ ಸ್ವಲ್ಪ ಟಫ್ ಇರ್ತಾವ. ಪ್ರೊನೌನ್ಸಿಯೇಷನ್ ಹೌದ್ರಿ ಅನ್ಲಿಕ್ಕೆ ಕರೆಕ್ಟ್ ಆಗಲ್ಲ. ನಮಗೆಲ್ಲ ಒಂದು ಕಲಾ ಮತ್ತು ವಾಣಿಜ್ಯ ವಿಭಾಗ ವಿದ್ಯಾರ್ಥಿಗಳು ಏನು ಹೇಳ್ತಾರಪ್ಪ ಅಂತ ಹೇಳಿದಾಗ ಸರ್ ಇವುಗಳ ಹೆಸರೇ ನೆನಪಿಡಂಗಿಲ್ರಿ ಅಂತ ಹೇಳ್ತಾರೆ. ಹೌದ್ರಿ, ಅವುಗಳನ್ನ ಏನು ಮಾಡಬೇಕು ನೆನಪಿಟ್ಕೊಂಡು ನಾವು ಏನು ಮಾಡ್ಬೇಕಂದ್ರೆ ಇನ್ನೊಬ್ರು ಹೇಳ್ತಾ ಹೋಗ್ಬೇಕು ಪದೇ ಪದೇ. ಅವ್ರು ಹೇಳ್ತಾ ಹೋಗೋದ್ರಿಂದ ಏನಾಗ್ತದ ನೆನಪುಳಿತಾ ಬರ್ತಾವ. ಐಡಿಯಾ ಇರಬೇಕು. ಶೋಲ್ಡರ್ ಗರ್ಡಲ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಗರ್ಡಲ್ ಅಂತ ಹೇಳಿದೀವಿ ಅಂದ್ರೆ ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು. ಹೌದ್ರಿ, ಭುಜದ ಭಾಗದಲ್ಲಿ ಕಂಡು ಬರುತ್ತವೆ ಮೂಳೆಗಳು ಅಂತ ಹೇಳ್ತಾ ಇದೀವಿ. ದೆನ್ ನೆಕ್ಸ್ಟ್ ನೋಡ್ರಿ ಆರ್ಮ್ ಅಂತ ಹೇಳಿದ. ಹೌದ್ರಿ, ಕೈ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳ್ತಾ ಇದೀವಿ. ಇಲ್ಲಿ ಆರ್ಮ್ ಅಂತೇಳಿ ಕೊಡ್ತೇವೆ, ತೋಳು ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಮುಂಗೈ ಅಂತ ಹೇಳ್ತಾ ಇದೀವಿ. ಆಮೇಲೆ ಈ ಒಂದು ಕೈ ಅಂತೇಳಿ ಕೊಡ್ತಾ ಇದೀವಿ. ಕೈ ಬೆರಳುಗಳಲ್ಲಿ ಅಂತೇಳಿ ನೋಡ್ತಾ ಇದೀವಿ. ಇವೆಲ್ಲವೂ ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳಿದೀವಿ. ಅದೇ ರೀತಿ ನೋಡ್ರಿ ಫೆಲ್ವಿಕ್ ಗರ್ಡಲ್ ಅಂತೇಳಿ ಬರಿತಾ ಇದೀವಿ. ಫೆಲ್ವಿಕ್ ಗರ್ಡಲ್ ಅಂತ ಹೇಳಿ ನೋಡ್ತೀವಿ. ಪೆಲ್ವಿಕ್ ಗರ್ಡಲ್ ಅಂತೇಳಿ ಬಂದಾಗ ಈ ರೀತಿ ಸೊಂಟದ ಭಾಗದಲ್ಲಿ ಇರ್ತಕ್ಕಂತಹ ಮೂಳೆಗಳು ಅಂತೇಳಿ ಕರಿತೀವಿ ಪೆಲ್ವಿಕ್ ಗರ್ಡಲ್. ಅದೇ ರೀತಿ ಲೆಗ್ ಅಂತ ಹೇಳಿ ನೋಡಿದೀವಿ. ಹೌದ್ರಿ, ಕಾಲು ಅಂತ ಹೇಳಿ ನೋಡ್ತಾ ಇದೀವಿ. ಆಮೇಲೆ ಪಾದ ಅಂತ ಹೇಳಿ ನೋಡ್ತಾ ಇದೀವಿ. ಇವೆಲ್ಲವೂ ಏನು ಅಂತೇಳಿ ನೋಡಿದಾಗ ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕೊಡ್ತೀವಿ. ಈ ಒಂದೊಂದು ಅಪೆಂಡಿಕ್ಯುಲರ್ ಬೋನ್ಸ್ ಅನ್ನ ಮಾಹಿತಿ ನೋಡ್ತಾ ಹೋಗೋಣ. ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತೇವೆ. ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಈ ಕಡೆ ಸೈಡ್ಗೆ ಇದನ್ನು. ಹೌದ್ರಿ, ಈ ಕಡೆ ಸೈಡ್ಗೆ ಅದ ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತಾ ಇದೀವಿ. ಈ ಒಂದು ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಭುಜದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು 2 ಅಂತೇಳಿ ಕೊಡ್ತಾ ಇದೀವಿ. 2. ಒಂದು ಕ್ಲೆವಿಕಲ್, ಇನ್ನೊಂದು ಸ್ಕೆಪುಲ್ಲಾ ಅಂತ ಹೇಳ್ತೀವಿ ನಾವು. ಒಂದು ಕ್ಲೆವಿಕಲ್, ಇನ್ನೊಂದು ಸ್ಕೆಪುಲ್ಲಾ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ ಈ ಒಂದು ಕ್ಲೆವಿಕಲ್ ಅಂತಕ್ಕಂತಹ ಮೂಳೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಬ್ಯೂಟಿ ಬೋನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕರಿತೀವಿ ನಾವು. ಹೌದ್ರಿ, ಬ್ಯೂಟಿ ಬೋನ್ ಆಫ್ ದಿ
ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಬ್ಯೂಟಿ ಬೋನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತೇಳಿ ಕೊಡ್ತಾ ಇದ್ದೀವಿ. ಇದನ್ನು ಬ್ಯೂಟಿ ಬೋನ್ ಅಂತ ಹೇಳ್ತೀವಿ ನಾವು. ಯಾವುದನ್ನು? ಕ್ಲಾವಿಕಲ್ ಅಂತೇಳಿ ಕರಿತಾ ಇದ್ದೀವಿ. ಕ್ಲಾವಿಕಲನ್ನು ಸುಂದರವಾದ ಮೂಳೆ ಅಂತೇಳಿ ಕರಿತಾ ಇದ್ದೀವಿ. ಮಾನವನ ದೇಹದ ಸುಂದರವಾದ ಮೂಳೆ ಯಾವುದು? ಕ್ಲಾವಿಕಲ್ ಅಂತೇಳಿ ಕರಿತಾ ಇದ್ದೀವಿ. ಬ್ಯೂಟಿ ಬೋನ್ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಕ್ಲಾವಿಕಲ್ಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಏನು ಅಂತೇಳಿ ನೋಡಿದಾಗ, ಕ್ಲಾವಿಕಲ್ಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಕಾಲರ್ ಬೋನ್ ಅಂತೇಳಿ ಕರಿತೀವಿ. ಇದನ್ನು ಹೌದ್ರಿ, ಕಾಲರ್ ಬೋನ್ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಕಾಲರ್ ಬೋನ್ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದಾಗ, ಕ್ಲಾವಿಕಲ್ ಈ ರೀತಿ ಮುಂಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ನೋಡ್ರಿ, ಸಾಮಾನ್ಯವಾಗಿ ಇಲ್ಲಿ ನೋಡ್ರಿ ಈ ರೀತಿ ಮುಂಭಾಗದಲ್ಲಿ ಕಂಡು ಬರ್ತದ. ಈ ರೀತಿ ಭುಜದ ಭುಜದ ಈ ರೀತಿ ಮುಂಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇದು ಕ್ಲಾವಿಕಲ್ ಬೋನ್ ಅಂತ ಹೇಳಿದ್ವಿ. ಸಾಮಾನ್ಯವಾಗಿ ಗೊತ್ತಾಗ್ತದೆ, ಬ್ಯೂಟಿ ಬೋನ್ ಅಂತೇಳಿ ಕೊಡ್ತಾ ಇದ್ದೀವಿ. ಬ್ಯೂಟಿ ಬೋನ್ ಅಂತ ಹೇಳ್ತಾ ಇದ್ದೀವಿ, ಕ್ಲಾವಿಕಲ್ ಅಂತ ಹೇಳಿದ್ದೀವಿ. ಅದೇ ರೀತಿ ಅದರ ಹಿಂಭಾಗದಲ್ಲಿ ನೋಡ್ರಿ ಸ್ಕೆಪುಲಾ ಅಂತಕ್ಕಂಥ ಒಂದು ಮೂಳೆ ಕಂಡು ಬರ್ತದೆ. ಹೌದ್ರಿ, ಸ್ಕೆಪುಲಾ ಅಂತೇಳಿ ಕೊಡ್ತಾ ಇದ್ದೀವಿ. ಸ್ಕೆಪುಲಾ ಬೋನ್ ಅಂತೇಳಿ ಕೊಡ್ತೀವಿ. ಈ ಒಂದು ಸ್ಕೆಪುಲಾವನ್ನು ನೀವು ಕರೆಕ್ಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತದ. ಇಲ್ಲಿ ಕಂಡು ಬರ್ತದೆ. ಹೌದ್ರಿ, ಇಲ್ಲಿ ರಿಬ್ ಕೇಜಸ್ ಅಂತೇಳಿ ಹೊಡೆದಿವಿಲ್ಲ, ಇದರ ಹಿಂಭಾಗದಲ್ಲಿ ಇದೆ ನೋಡ್ರಿ. ಇಲ್ಲಿ ತ್ರಿಕೋನ ಆಕಾರದಲ್ಲಿ ಕಂಡು ಬರ್ತಾ ಇದೆ. ಇದನ್ನು ಸ್ಕೆಪುಲ್ಲಾ ಅಂತೇಳಿ ಕರಿತೀವಿ. ಸ್ಕೆಪುಲ್ಲಾ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ಕ್ಲಾವಿಕಲ್ ಅಂತ ಹೇಳ್ತೀವಿ. ಈ ಕ್ಲಾವಿಕಲ್ ಅನ್ನೇ ಏನಂತ ಹೇಳ್ತೀವಿ ನಾವು? ಬ್ಯೂಟಿ ಬೋನ್ ಆಫ್ ದಿ ಹ್ಯೂಮನ್ ಬಾಡಿ ಅಂತೇಳಿ ಕರಿತೀವಿ. ಮಾನವನ ದೇಹದ ಸುಂದರವಾದ ಮೂಳೆ ಕ್ಲಾವಿಕಲ್ ಅಂತೇಳಿ ಕರಿತೀವಿ. ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರೇನು? ಕಾಲರ್ ಬೋನ್ ಅಂತೇಳಿ ಕರಿತೀವಿ. ಕಾಲರ್ ಬೋನ್. ಅದರ ಕೆಳಗಡೆ ನೋಡ್ರಿ ಈ ಒಂದು ಸ್ಕೆಪುಲಾ ಕಂಡು ಬರ್ತದೆ. ತ್ರಿಕೋನ ಆಕಾರದಲ್ಲಿ ಸ್ಕೆಪುಲಾ ಅಂತ ಹೇಳ್ತೀವಿ. ಈ ರೀತಿ ಭುಜದ ಭಾಗದಲ್ಲಿ ಕಂಡುಬರುವ ಮೂಳೆಗಳು ಕ್ಲಾವಿಕಲ್ ಮತ್ತು ಸ್ಕೆಪುಲಾ. ಈ ಒಂದು ಸ್ಕೆಪುಲಾ ಅಂತ ನೋಡಿದಾಗ, ಈ ಸ್ಕೆಪುಲಾವನ್ನು ಏನಂತೇಳಿ ಕರಿತೀವಿ? ಹೌದು, ಸ್ಕೆಪುಲಾವನ್ನು ಏನಂತೇಳಿ ಕರಿತೀವಿ ಅಂತ ನೋಡಿದಾಗ, ಶೋಲ್ಡರ್ ಬ್ಲೇಡ್ ಅಂತ ಕರಿತೀವಿ ನಾವು. ಶೋಲ್ಡರ್ ಬ್ಲೇಡ್ ಅಂತೇಳಿ ಕರಿತೀವಿ. ನೋಡ್ರಿ, KS ಪ್ರಶ್ನೆ ಆಗ್ಯದ. KS ಪ್ರಶ್ನೆ ಅಂತೇಳಿ ನೋಡಿದಾಗ ಬ್ಯೂಟಿ ಬೋನ್ ಅಂತೇಳಿ ಕೊಟ್ಟಾನ ಕ್ಲಾವಿಕಲ್, ಆಮೇಲೆ ಶೋಲ್ಡರ್ ಬ್ಲೇಡ್ ಅಂತೇಳಿ ಕೊಟ್ಟಾನ ಯಾವುದು? ಸ್ಕೆಪುಲಾ ಅಂತೇಳಿ ಗೊತ್ತಿರಬೇಕು. ಎಸ್, ಶೋಲ್ಡರ್ ಬ್ಲೇಡ್ ಯಾವುದು? ಸ್ಕೆಪುಲಾ. ಎಸ್ ಬಂದದ, ಇಲ್ಲಿ ಕೂಡ ಎಸ್ ಅದ. ಯಾವುದು? ಸ್ಕೆಪುಲಾ ಅಂತೇಳಿ ಒಂದು ಟ್ರಿಕ್ ಇದೆ ನೆನಪಿಟ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದೀವಿ. ಶೋಲ್ಡರ್ ಬ್ಲೇಡ್ ಯಾವುದಪ್ಪ ಅಂತ ಹೇಳಿದಾಗ ಸ್ಕೆಪುಲಾ ಅಂತೇಳಿ ಕೊಡ್ತಾ ಇದೀವಿ. ಬ್ಯೂಟಿ ಬೋನ್ ಯಾವುದು ಅಂತೇಳಿ ನೋಡಿದಾಗ ಕ್ಲಾವಿಕಲ್ ಅಂತೇಳಿ ಕೊಡ್ತಾ ಇದೀವಿ. ಬಿ ನೆಕ್ಸ್ಟ್ ಬರೋದು ಯಾವುದು? ಸಿ ಅಂತ ಹೇಳ್ತೀವಿ. ಬಿ ಆದ್ಮೇಲೆ ಬರೋದು ಯಾವುದು? ಸಿ ಅಂತೇಳಿ ನೋಡ್ತಾ ಇದೀವಿ. ಬ್ಯೂಟಿ ಬೋನ್ ಯಾವುದು? ಕ್ಲಾವಿಕಲ್ ಅಂತ ಹೇಳಿ ನೋಡಿದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಈ ರೀತಿ ಭುಜದ ಭಾಗ ಆಯಿತು. ನೆಕ್ಸ್ಟ್ ಒನ್, ಈ ಒಂದು ಕೈ ಅಂತೇಳಿ ನೋಡಿದಾಗ ತೋಳಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಹೆಸರು ಏನು ಅಂತೇಳಿ ನೋಡಿದಾಗ, ಈ ಒಂದು ತೋಳಿನ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು ಅಂತೇಳಿ ನೋಡಿದ್ರೆ ಹ್ಯೂಮರಸ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ತೋಳಿನ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು? ಹ್ಯೂಮರಸ್ ಅಂತೇಳಿ ಕೊಡ್ತಾ ಇದೀವಿ. ತೋಳಿನ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು ಅಂತೇಳಿ ನೋಡಿದಾಗ ಹ್ಯೂಮರಸ್ ಅಂತೇಳಿ ಕೊಟ್ಟು ನೋಡಿ. ಹ್ಯೂಮರಸ್ ತೋಳಿನ ಭಾಗದಲ್ಲಿ ಕಂಡು ಬರುತ್ತದೆ. ಪ್ರಶ್ನೆ ಕೇಳ್ತಾನೆ, ಹ್ಯೂಮರಸ್ ಎಲ್ಲಿ ಕಂಡು ಬರುತ್ತದೆ? ತೋಳಿನ ಭಾಗದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಕಂಡು ಬರ್ತಾ ಇದೆ ನೋಡ್ರಿ. ದೆನ್ ನೆಕ್ಸ್ಟ್ ನೋಡ್ರಿ, ಮುಂಗೈ ಭಾಗ ಅಂತ ಹೇಳಿ ನೋಡಿದಾಗ ಮುಂಗೈಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು, ಒಂದು ರೇಡಿಯಸ್, ಇನ್ನೊಂದು ಅಲ್ಲ ಅಂತ ಹೇಳ್ತೀವಿ. ಒಂದು ರೇಡಿಯಸ್, ಇನ್ನೊಂದು ಯಾವುದು? ಅಲ್ಲ ಅಂತ ಹೇಳಿ ಕರಿತಾ ಇದೀವಿ. ಇದು ಎಲ್ಲಿ ಕಂಡು ಬರುತ್ತವೆ? ಮುಂಗೈಯಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದೀವಿ. ಮುಂಗೈಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ರೇಡಿಯಸ್ ಮತ್ತು ಅಲ್ಲ ಅಂತ ಹೇಳ್ತಾ ಇದೀವಿ. ಈ ಹೆಬ್ಬರಳಿನ ಕಡೆಗೆ ನೋಡ್ರಿ, ಈ ಹೆಬ್ಬರಳಿನ ಕಡೆಗೆ ಇರ್ತಕ್ಕಂಥ ಮೂಳೆಯನ್ನ ಏನಂತ ಹೇಳ್ತೀವಿ? ರೇಡಿಯಸ್ ಅಂತ ಹೇಳ್ತೀವಿ ನಾವು. ಅವ್ರು ಹೆಬ್ಬೆರಳಿನ ಭಾಗದ ಕಡೆಗೆ ಇರ್ತಕ್ಕಂಥ ಒಂದು ಮೂಳೆಯನ್ನ ಏನಂತ ಹೇಳ್ತೀವಿ? ರೇಡಿಯಸ್ ಅಂತೇಳಿ ಕೊಡ್ತಾ ಇದೀವಿ. ಈ ಕೆರಳು ಬೆರಳಿನ ಕಡೆಗೆ ಇರ್ತಕ್ಕಂಥ ಮೂಳೆಯನ್ನ ಏನಂತ ಹೇಳ್ತೀವಿ? ಅಲ್ಲ ಅಂತೇಳಿ ಕರಿತಾ ಇದೀವಿ. ರೇಡಿಯಸ್ ಮತ್ತು ಅಲ್ಲ ಮೂಳೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ರೆ ಮುಂಗೈಯಲ್ಲಿ ಕಂಡು ಬರುತ್ತವೆ. ಈ ರೇಡಿಯಸ್ ಅಲ್ಲಾಗಿಂತ ಸಾಮಾನ್ಯವಾಗಿ ಏನಾಗಿರುತ್ತದೆ? ದೊಡ್ಡದಾಗಿರುತ್ತದೆ ಅಂತ ಹೇಳ್ತೀವಿ. ಹೌದ್ರಿ, ಉದ್ದವಾಗಿರುತ್ತದೆ, ಸ್ವಲ್ಪ ದೊಡ್ಡದಾಗಿರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ರೇಡಿಯಸ್ ಅಂತ ನೋಡಿದೀವಿ. ರೇಡಿಯಸ್ ಅಲ್ಲ ಮೂಳೆಗಳು ಮುಂಗೈಯಲ್ಲಿ ಕಂಡು ಬರುತ್ತವೆ. ಮುಂಗೈ ಮುಂದೆ, ಹೌದ್ರಿ, ಮುಂಗೈ ಮುಂದೆ ಅಂತ ಹೇಳಿ ನೋಡಿದಾಗ ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಕಾರ್ಪಲ್ಸ್ ಮತ್ತು ಮೆಟಾಕಾರ್ಪಲ್ಸ್ ಅಂತೇಳಿ ಕೊಡ್ತಾ ಇದ್ವಿ. ಈ ಒಂದು ಕಾರ್ಪಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಒಟ್ಟು 8 ಅಂತೇಳಿ ಕೊಡ್ತೀವಿ. ಕಾರ್ಪಲ್ಗಳ ಸಂಖ್ಯೆ ಎಷ್ಟು? 8. ಮೆಟಾಕಾರ್ಪಲ್ಗಳ ಸಂಖ್ಯೆ ಎಷ್ಟು? ಹೌದ್ರಿ, 5 ಅಂತೇಳಿ ಕೊಡ್ತೀವಿ. ಕಾರ್ಪಲ್ಗಳ ಸಂಖ್ಯೆ 8, ಮೆಟಾಕಾರ್ಪಲ್ಗಳ ಸಂಖ್ಯೆ ಎಷ್ಟು? 5 ಅಂತ ಹೇಳ್ತಾ ಇದೀವಿ. ಇವು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಹೇಳಿದಾಗ ಮುಂಗೈ ಮುಂದೆ ಅಂತ ಹೇಳ್ತಾ ಇದೀವಿ. ಈ ಭಾಗದಲ್ಲಿ ಕಂಡು ಬರ್ತೇವೆ, ಮುಂಗೈ ಮುಂದೆ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿವರೆಗೂ ಕಾರ್ಪಲ್ಸ್ ಮತ್ತು ಮೆಟಾಕಾರ್ಪಲ್ಸ್ ಅಂತ ಹೇಳಿದೀವಿ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ, ಪೆಲಾಂಜಸ್ ಅಂತ ಹೇಳಿದ. ಪೆಲಾಂಜಸ್, ಈ ಒಂದು ಪೆಲಾಂಜಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಪೆಲಾಂಜಸ್ಗಳ ಸಂಖ್ಯೆ 14 ಅಂತೇಳಿ ಕರಿತೀವಿ. ಪೆಲಾಂಜಸ್ ಅಂದ್ರೆ ಕೈ ಬೆರಳುಗಳು ಅಂತ ಅರ್ಥ. ಹೌದ್ರಿ, ಕೈ ಬೆರಳುಗಳು ಅಂತೇಳಿ ಕೊಡ್ತಾ ಇದೀವಿ. ಈ ಒಂದು ಕೈ ಬೆರಳುಗಳಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು 14 ಅಂತ ಹೇಳ್ತಾ ಇದೀವಿ. ಇಲ್ಲಿ ಸ್ವಲ್ಪ
ಹೌದ್ರಿ, ಇದನ್ನು ಸ್ವಲ್ಪ ಎಣಿಕೆ ಮಾಡ್ರಿ. ಈ ಒಂದು ಪೆಲಾಂಜಸ್ಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ ಹೆಬ್ಬೆರಳು ಅಂತ ಹೇಳಿದಾಗ 1 2 3 4 5 6 7 8 9 10 11 12 13 14. ಹೌದ್ರಿ, ಈ ರೀತಿ ಕೈ ಬೆರಳುಗಳಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳ್ತಾ ಇದೀವಿ. 14. ನೀವು ಕೂಡ ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಈ ರೀತಿ ಕೈ ಬೆರಳುಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳಿದ್ವಿ. ನೋಡ್ರಿ, ಒಟ್ಟು ಒಂದು ಕೈ ಅಂತೇಳಿ ಕನ್ಸಿಡರ್ ಮಾಡಿದಾಗ ತೋಳಿನಲ್ಲಿ 1 ಮೂಳೆ, ಮುಂಗೈಯಲ್ಲಿ 2 ಮೂಳೆಗಳು, ಒಟ್ಟು ಎಷ್ಟಾಯ್ತು? 3 ಆಯ್ತು. ಆಮೇಲೆ ಕಾರ್ಪಲ್ಸ್ ಎಷ್ಟು? 8 ಅಂತ ಹೇಳಿ ನೋಡ್ತಾ ಇದೀವಿ. ಮೆಟಾಕಾರ್ಪಲ್ಸ್ ಎಷ್ಟು? 5 ಅಂತೇಳಿ ಕೊಡ್ತಾ ಇದೀವಿ. ಆಮೇಲೆ ಕೈ ಬೆರಳುಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳಿ ನೋಡಿದ್ವಿ. ಸ್ವಲ್ಪ ನೋಡ್ರಿ, ಹ್ಯೂಮರಸ್ಗಳ ಸಂಖ್ಯೆ ಎಷ್ಟು? 1. ಅಲ್ಲ ಮತ್ತು ರೇಡಿಯಸ್ ಅಂತ ಹೇಳಿ ನೋಡಿದಾಗ 1 ಅಂತ ಹೇಳಿ ನೋಡ್ತಾ ಇದೀವಿ. ಕಾರ್ಪಲ್ಗಳ ಸಂಖ್ಯೆ ಎಷ್ಟು? 8 ಅಂತ ಹೇಳಿದ್ವಿ. 1 2 3 3 + 8 11 11 + 5 16 16 + 4 20 20 + 10 30. ಅಂದರೆ ಒಂದು ಐಡಿಯಾ ಇರಬೇಕು, ಒಂದು ಕೈಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? ಒಂದು ಕೈಯಲ್ಲಿ, ಹೌದ್ರಿ, ತೋಳಿನಿಂದ ಈ ಒಂದು ಕೈ ಬೆರಳೊಳಗೆ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 30 ಅಂತೇಳಿ ಕರಿತಾ ಇದ್ದೀವಿ. 30 ಕಂಡು ಬರುತ್ತವೆ. ಒಂದು ಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 30. ಹೌದ್ರಿ, ಒಂದು ಕೈಯಲ್ಲಿ 30, ಮತ್ತೊಂದು ಕೈಯಲ್ಲಿ 30, ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 60. ಈ ರೀತಿ ಒಂದು ಕೈ ಬಗ್ಗೆ ಐಡಿಯಾ ಬಂತ ನಿಮಗೆ? ಎಸ್. ಅದೇ ರೀತಿ ಭುಜದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ, ಈ ಒಂದು ಕ್ಲಾವಿಕಲ್ ಮತ್ತು ಸ್ಕೆಪುಲ್ ಅಂತ ಹೇಳಿದಾಗ ಒಂದು ಸೈಡ್ 2 ಕಂಡು ಬರ್ತಾವೆ, ಇನ್ನೊಂದು ಸೈಡ್ 2. ಹೌದ್ರೆ, ಇಲ್ಲೊಂದು ಕ್ಲಾವಿಕಲ್ ಅದ, ಇಲ್ಲೊಂದು ಸ್ಕೆಪುಲ್ ಅದ, ಇಲ್ಲೊಂದು ಕ್ಲಾವಿಕಲ್ ಅದ, ಇಲ್ಲೊಂದು ಸ್ಕೆಪುಲ್ ಅದ. ಅದಕ್ಕಾಗಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 4 ಅಂತೇಳಿ ಕೊಡ್ತೇವೆ. ಹೌದ್ರಿ, ಮೂಳೆಗಳ ಸಂಖ್ಯೆ ಎಷ್ಟು? 4 ಅಂತೇಳಿ ನೋಡಿದ್ವಿ ಭುಜದ ಭಾಗದಲ್ಲಿ ಅಂತೇಳಿ ನೋಡಿದ್ವಿ. ದೆನ್ ನೆಕ್ಸ್ಟ್ ನೋಡ್ರಿ, ಈ ಒಂದು ಸೊಂಟದ ಭಾಗದಲ್ಲಿ ಅಂತ ಹೇಳ್ತೀವಿ ಪೆಲ್ವಿಕ್ ಗರ್ಡಲ್ ಅಂತೇಳಿ ಕರಿತೀವಿ. ಹೌದ್ರಿ, ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳಿದಾಗ ಇದನ್ನ ಪೆಲ್ವಿಕ್ ಗರ್ಡಲ್ ಅಂತೇಳಿ ಕರಿತೀವಿ. ಆ ಒಂದು ಪೆಲ್ವಿಕ್ ಗರ್ಡಲ್ಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿ ನೋಡಿದಾಗ ಪೆಲ್ವಿಕ್ ಗರ್ಡಲ್ ಅಂತೇಳಿ ಕೊಡ್ತೀವಿ. ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಒಟ್ಟು ಎಷ್ಟು ಅಂತೇಳಿ ನೋಡಿದಾಗ 2 ಅಂತೇಳಿ ಕೊಡ್ತಾ ಇದೀವಿ. ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಎಷ್ಟು? 2 ಅಂತೇಳಿ ಕರಿತಾ ಇದೀವಿ. ಇಲ್ಲಿದ ನೋಡಿ, ಹೌದ್ರಿ, ಕಾಕ್ಸಾ ಅಂತೇಳಿ ಕರಿತೀವಿ. ಕಾಕ್ಸಾ ಅಂತೇಳಿ ಕರಿತಾ ಇದೀವಿ, ಅಥವಾ ಹಿಪ್ಸ್ ಅಂತೇಳಿ ಕೂಡ ಕರಿಬಹುದು. ಅಥವಾ ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಪೆಲ್ವಿಕ್ ಗರ್ಡಲ್ ಅಂತೇಳಿ ಕರಿತೀವಿ. ಶಾರ್ಟ್ ಆಗಿ ಬರೆದ ನೋಡ್ರಿ, ಏನಂತೇಳಿ ಕರಿತಾ ಇದೀವಿ? ಪೆಲ್ವಿಕ್ ಗರ್ಡಲ್ಸ್ ಅಂತೇಳಿ ಕರಿತಾ ಇದೀವಿ. ಸೊಂಟದ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು, ಹೆಸರು ಒಂದೇ ಬಟ್ ಮೂಳೆಗಳು ಎಷ್ಟು? 2 ಅಂತೇಳಿ ಕೊಡ್ತಾ ಇದೀವಿ. ಹೌದ್ರಿ, ಆ ಒಂದು ಪೆಲ್ವಿಕ್ ಗರ್ಡಲ್ಗೆ ಇರ್ತಕ್ಕಂಥ ಮತ್ತೊಂದು ಹೆಸರೇನು? ಕಾಕ್ಸಾ ಅಂತೇಳಿ ಕೂಡ ಕರಿತಾ ಇದೀವಿ. ನೋಡಿ, ಸಾಮಾನ್ಯವಾಗಿ ಸೊಂಟದ ಭಾಗದಲ್ಲಿ ಪೆಲ್ವಿಕ್ ಗರ್ಡಲ್ ಕಂಡು ಬರ್ತದೆ. ಇದು ಈ ಪೆಲ್ವಿಕ್ ಗರ್ಡಲ್ ಏನಾಗಿರ್ತದೆ ಅಂತ ಹೇಳಿ ನೋಡಿದಾಗ ಪುರುಷರಿಗಿಂತ ಮಹಿಳೆಯರಲ್ಲಿ ಏನಾಗಿರುತ್ತದೆ? ದೊಡ್ಡದಾಗಿರುತ್ತದೆ ಅಂತ ಹೇಳ್ತೀವಿ. ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಒಂದು ಪೆಲ್ವಿಕ್ ಗರ್ಡಲ್ ಏನಾಗಿರುತ್ತದೆ? ದೊಡ್ಡದಾಗಿರುವಂತ ಒಂದು ಮೂಳೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಆ ಮೂಳೆಗಳ ಸಂಖ್ಯೆ ಎಷ್ಟು? 2 ಅಂತ ಹೇಳಿದ್ವಿ. ಈ ಕಡೆ ಒಂದದ, ಈ ಕಡೆ ಒಂದದ, ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ನೆಕ್ಸ್ಟ್ ನೋಡ್ರಿ, ಕಾಲಿನ ಭಾಗ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಏನು? ಕಾಲಿನ ಭಾಗ ಅಂತ ಹೇಳ್ತಾ ಇದೀವಿ. ಕಾಲಿನ ಭಾಗ ಅಂತ ಹೇಳಿ ನೋಡಿದಾಗ ತೊಡೆಯ ಭಾಗದಲ್ಲಿ ತೈ ಅಂತೇಳಿ ಕೊಡ್ತಾ ಇದೀವಿ. ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಯಾವುದು? ಫೀಮರ್. ಇಲ್ಲಿ ಬರಿತೀನಿ ನೋಡಿ ಸ್ವಲ್ಪ, ಫೀಮರ್ ಅಂತ ಹೇಳಿ ನೋಡ್ತಾ ಇದೀವಿ. ತೊಡೆಯ ಭಾಗದಲ್ಲಿ ಕಂಡು ಬರುವ ಮೂಳೆ ಯಾವುದು? ಫೀಮರ್ ಅಂತೇಳಿ ಕರಿತೀವಿ. ಇಡೀ ಮಾನವನ ದೇಹದಲ್ಲೇ ಕಂಡು ಬರುವ ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂತ ಕೇಳಿದರೆ ಅತಿ ಗಟ್ಟಿಯಾದ ಮೂಳೆ ಫೀಮರ್ ಅಂತ ಹೇಳ್ತೀವಿ ನಾವು. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ. ಇಲ್ಲಿ ಕಂಡು ಬರ್ತಾ ಇದೆ ನೋಡಿ, ಫೀಮರ್ ಅಂತ ಹೇಳ್ತಾ ಇದೀವಿ. ಈ ರೀತಿ ತೊಡೆಯ ಭಾಗದಲ್ಲಿ ಕಂಡು ಬರುವಂತ ಒಂದು ಮೂಳೆ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಅತಿ ಗಟ್ಟಿಯಾಗಿರ್ತಕ್ಕಂಥ ಒಂದು ಮೂಳೆ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಇದೇ ಮೂಳೆ ಏನಂತ ಹೇಳಿ ನೋಡಿದಾಗ ಅತಿ ಉದ್ದವಾದ ಮೂಳೆ ಅಂತ ಹೇಳ್ತೀವಿ. ಅತಿ ಉದ್ದವಾದ ಮೂಳೆ ಅಂತ ಹೇಳ್ತೀವಿ. ಅತಿ ಉದ್ದವಾದ ಮೂಳೆ ಅಂತ ಹೇಳ್ತೀವಿ. ಅತಿ ಉದ್ದವಾದ ಮೂಳೆ ಯಾವುದು? ಲಾಂಗೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ ಯಾವುದಪ್ಪ ಅಂತ ಕೇಳಿದಾಗ ಫೀಮರ್ ಅಂತ ಹೇಳ್ತಾ ಇದೀವಿ. ಹಾರ್ಡೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ ಯಾವುದಂತ ಕೇಳಿದ್ರೆ ಫೀಮರ್ ಅಂತ ಹೇಳಿ ಕರಿತಾ ಇದೀವಿ. ಅತಿ ಗಟ್ಟಿಯಾದ, ಅತಿ ಉದ್ದವಾದ, ಆಮೇಲೆ ಅತಿ ದೊಡ್ಡದಾದ ಮೂಳೆ ಯಾವುದಪ್ಪ ಅಂತ ಕೇಳಿದಾಗ ಅತಿ ದೊಡ್ಡದಾದ ಮೂಳೆ ಕೂಡ ಯಾವುದು? ಫೀಮರ್ ಅಂತ ಹೇಳ್ತೀವಿ. ಅತಿ ದೊಡ್ಡದಾದ ಮೂಳೆ, ಅತಿ ಉದ್ದವಾದ ಮೂಳೆ, ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂತೇಳಿ ನೋಡಿದಾಗ ಫೀಮರ್ ಅಂತೇಳಿ ಕೊಡ್ತಾ ಇದೀವಿ. ಫೀಮರ್ ಅಂತ ಹೇಳಿ ನೋಡಿದ್ವಿ. ಇದರ ಸಂಖ್ಯೆ ಎಷ್ಟದ? ಹೌದ್ರಿ, ಈ ಕಡೆ 1 ಅಂತೇಳಿ ಕೊಡ್ತಾ ಇದೀವಿ. ಫೀಮರ್ ಈ ಒಂದು ಕಾಲಿನ ಪಾರ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. 1 ಅಂತೇಳಿ ಕನ್ಸಿಡರ್ ಮಾಡೋಣ. ದೆನ್ ನೆಕ್ಸ್ಟ್ ಒನ್ ನೋಡ್ರಿ,
ಈ ಒಂದು ಮುಂಗಾಲಿನ ಮುಂದೆ ಹೌದ್ರಿ ಈ ರೀತಿ ನೋಡ್ರಿ, ಇದು ತೊಡೆಯ ಭಾಗ ಆಯಿತು. ಈ ಮುಂಗಾಲಿನಲ್ಲಿ ಅಂತ ಹೇಳಿ ನೋಡಿದಾಗ ಮುಂಗಾಲಿನ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳು ಯಾವುದಂತ ಕೇಳಿದರೆ ಒಂದು ಟಿಬಿಯಾ, ಇನ್ನೊಂದು ಫಿಬುಲ್ಲಾ. ಒಂದು ಟಿಬಿಯಾ, ಇನ್ನೊಂದು ಯಾವುದು ಫಿಬುಲ್ಲಾ ಅಂತೇಳಿ ಕೊಡ್ತಾ ಇದ್ದೀವಿ ನೋಡ್ರಿ. ಫ್ರಂಟ್ ರೀಸನಲ್ಲಿ ಕಂಡು ಬರ್ತಕ್ಕಂಥ ಮೂಳೆ ಯಾವುದು ಟಿಬಿಯಾ ಅಂತೇಳಿ ಕರಿತಾ ಇದ್ದೀವಿ. ಅದು ಮುಂಗಾಲಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆ ಟಿಬಿಯಾ ಮತ್ತು ಫಿಬುಲ್ಲಾ ಅಂತೇಳಿ ಕರಿತಾ ಇದ್ದೀವಿ. 1, 2 ಅಂತೇಳಿ ನೋಡಿದ್ದೀವಿ. ಅಂದರೆ ಈ ರೀತಿ ಮುಂಗಾಲಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು 2 ಅಂತೇಳಿ ನೋಡಿದ್ದೀವಿ. ದೆನ್ ನೆಕ್ಸ್ಟ್ ನೋಡ್ರಿ, ಮುಂಗಾಲಿನ ಮುಂದೆ ಅಂತೇಳಿ ನೋಡಿದಾಗ ಮುಂಗಾಲಿನ ಮುಂದೆ ಅಂತೇಳಿ ನೋಡಿದ್ರೆ ಟಾರ್ಸಲ್ಸ್ಗಳ ಸಂಖ್ಯೆ ಎಷ್ಟು? 7 ಅಂತ ಹೇಳ್ತೀವಿ. ಮೆಟಾಟಾರ್ಸಲ್ಸ್ಗಳ ಸಂಖ್ಯೆ ಎಷ್ಟು? 5 ಅಂತೇಳಿ ಕರಿತೀವಿ. ಅವರೇ ಟಾರ್ಸಲ್ಸ್ ಮೆಟಾಟಾರ್ಸಲ್ಸ್ ಎಲ್ಲಿ ಕಂಡು ಬರುತ್ತವೆ? ಮುಂಗಾಲಿನ ಮುಂದೆ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಅದೇ ರೀತಿ ಕಾಲ್ ಬೆರಳುಗಳಲ್ಲಿ ಅಂತೇಳಿ ನೋಡಿದಾಗ ಫೆಲಾಂಜಸ್ ಅಂತ ಹೇಳ್ತೀವಿ ನಾವು. ಕಾಲ್ ಬೆರಳುಗಳು ಅಂತೇಳಿ ನೋಡಿದ್ರೆ ಪೆಲಾಂಜಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಪೆಲಾಂಜಸ್ಗಳ ಸಂಖ್ಯೆ ಎಷ್ಟು? 14. ಕೈ ಬೆರಳುಗಳ ಸಂಖ್ಯೆ ಹೇಗೆ 14 ಇದಾವೋ ಅದೇ ರೀತಿ ಕಾಲು ಬೆರಳುಗಳಲ್ಲಿ ಇರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? 14 ಅಂತ ಹೇಳಿದ್ವಿ ನಾವು. ಹೌದ್ರಿ, 14 ಮೂಳೆಗಳು ಕಂಡು ಬರುತ್ತವೆ ಕಾಲು ಬೆರಳುಗಳಲ್ಲಿ ಅಂತ ಹೇಳಿ ನೋಡಿದೀವಿ. ಈ ಒಂದು ಮುಂಗಾಲಿನ ಮುಂದೆ ಟಾರ್ಸಲ್ಸ್ 7, ಮೆಟಾಟಾರ್ಸಲ್ಸ್ 5 ಅಂತ ಹೇಳಿ ನೋಡಿದೀವಿ. ಫಿಬುಲ್ಲಾ 1, ಟಿಬಿಯಾ 1, ಅದೇ ರೀತಿ ಫೀಮರ್ 1. ಇನ್ನೊಂದು ಗೊತ್ತಿರಬೇಕು, ಮೊಳಕಾಲಿನ ಮೇಲೆ ಹೌದ್ರಿ ಮೊಳಕಾಲಿನ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೂಳೆ ಯಾವುದಪ್ಪ ಅಂತ ಕೇಳಿದಾಗ ಪಟೆಲ್ಲಾ ಅಂತ ಕರಿತೀವಿ ನಾವು ಅದನ್ನು. ಹೌದ್ರಿ, ನೀ ಕ್ಯಾಫ್ ಅಂತೇಳಿ ಕರಿತೀವಿ. ಹೌದ್ರಿ, ಮೊಳಕಾಲಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆ ಹೆಸರೇನು? ಪಟೆಲ್ಲಾ ಅಂತೇಳಿ ಕೊಡ್ತಾ ಇದೀವಿ. ಇಲ್ಲಿದೆ ನೋಡಿ. ಹೌದ್ರಿ, ಮೊಳಕಾಲಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಯಾವುದು ಅಂತೇಳಿ ನೋಡಿದ್ರೆ ಪಟೆಲ್ಲಾ ಅಂತೇಳಿ ಕೊಡ್ತಾ ಇದೀವಿ. ಪಟೆಲ್ಲಾ. ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿ. ಫೀಮರ್ 1, ಪಟೆಲ್ಲಾ 1, ಹೌದ್ರಿ 2 ಆಯ್ತು. ಆಮೇಲೆ ಟಿಬಿಯಾ 1, 3, ಹೌದ್ರಿ. ಫಿಬುಲ್ಲಾ ಅಂತ ಹೇಳಿದಾಗ 4, ಫಿಬುಲ್ಲಾ 4. ಟಾರ್ಸಲ್ಸ್ 7 ಅಂತ ಹೇಳಿದಾಗ 4, 7 ಎಷ್ಟೈತ್ರಿ? 11 ಅಂತ ಹೇಳಿ ಕೊಡ್ತಾ ಇದೀವಿ. 11 ಪ್ಲಸ್ ಮೆಟಾಟಾರ್ಸಲ್ಸ್ ಎಷ್ಟು? 5, 16 ಆಯಿತು. ಪೆಲಾಂಜಸ್ ಅಂತ ಹೇಳಿದಾಗ 14 ಅಂತ ಹೇಳ್ತಾ ಇದೀವಿ. 16 ಪ್ಲಸ್ 14 ಎಷ್ಟು? 30 ಆಗ್ತದೆ ಅಂತ ಹೇಳ್ತಾ ಇದೀವಿ. ಅಂದರೆ ಒಂದು ಕಾಲಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು? ಒಂದು ಕಾಲಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಒಂದು ಕಾಲಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ 30 ಅಂತೇಳಿ ಕೊಡ್ತೀವಿ. 30 ಪ್ಲಸ್ ಮತ್ತೊಂದು ಕಾಲು ಅಂತ ಹೇಳಿದಾಗ 30, ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 60 ಅಂತ ಹೇಳ್ತೀವಿ. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ರಿ. ಒಂದು ಕಾಲಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 30, ಒಂದು ಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 30 ಅಂತ ಹೇಳ್ತಾ ಇದೀವಿ. ಈ ರೀತಿ ನಾವು ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಒಟ್ಟು ಕಾಲುಗಳು 2 ಕಾಲು ಅಂತೇಳಿ ಕನ್ಸಿಡರ್ ಮಾಡಿದ್ರೆ 60 ಮೂಳೆಗಳು, 2 ಕೈಗಳು ಅಂತೇಳಿ ಕನ್ಸಿಡರ್ ಮಾಡಿದರೆ ಅವ್ರಿಗೆ 60 ಮೂಳೆಗಳು. 60 ಅಂತೇಳಿ ಕೊಟ್ಟೇವಿ. ಇಲ್ಲಿ ಸ್ವಲ್ಪ ಈ ಒಂದು ಅಪೆಂಡಿಕ್ಯುಲರ್ ಸ್ಕೆಲ್ಟನ್ ಅಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಒಟ್ಟು ಸಂಖ್ಯೆ ಎಷ್ಟು? 126 ಅಂತೇಳಿ ನೋಡಿದ್ವಿ ನಾವು. 60 ಪ್ಲಸ್ 60 120, 120 ಪ್ಲಸ್ 4 124, 124 ಪ್ಲಸ್ 2 126 ಕಂಡು ಬರ್ತಾ ಇದಾವಲ್ಲಿ ಚೆಕ್ ಮಾಡ್ರಿ. ಹೌದ್ರಿ, 126 ಪ್ಲಸ್ 80 ಮೂಳೆಗಳು ಯಾವ್ರಿ? ಆಕ್ಸಿಯಲ್ ಬೋನ್ಸ್ 80 ಆಕ್ಸಿಯಲ್ ಬೋನ್ಸ್, 126 ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತಾ ಇದೀವಿ. ಒಟ್ಟು ಮೂಳೆಗಳು ಎಷ್ಟು ಅಂತೇಳಿ ನೋಡಿದ್ರೆ ಮಾನವನ ದೇಹದಲ್ಲಿ ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? ಒಟ್ಟು 206 ಅಂತೇಳಿ ಕೊಡ್ತಾ ಇದೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಈ ರೀತಿ ಮೂಳೆಗಳ ಬಗ್ಗೆ ಒಂದು ಮಾಹಿತಿ ಹೆಸರು ಗೊತ್ತಿರಬೇಕು. ರೇಡಿಯಸ್ ಎಲ್ಲಿ ಕಂಡು ಬರ್ತದ, ಅಲ್ನಾ ಎಲ್ಲಿ ಕಂಡು ಬರ್ತದ, ಟಿಬಿಯಾ ಎಲ್ಲಿರ್ತದ, ಫೆಲ್ವಿಕ್ ಗರ್ಡಲ್ ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಈ ರೀತಿ ಪ್ರಶ್ನೆ ಕೇಳುವಂತ ಒಂದು ಚಾನ್ಸಸ್ ಅದ. ಸರಿಯಾಗಿ ನೆನ್ಪಿಟ್ಕೋರಿ. ಇದರ ಮುಂದುವರೆದ ಭಾಗವನ್ನ ಅವರ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.